ಗ್ಯಾರಂಟಿ 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 ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆ ರೀತಿಯಾಗಿ ಆಗಿಲ್ಲ. ಗಂಡ ಹೆಂಡತಿ ಮೇಲೆ ಇದೀಗ ದೂರನ್ನ ಕೊಟ್ಟಿದ್ದಾನೆ. ಹೆಂಡತಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾಳೆ, ನನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾಳೆ, ಸಂಸಾರ ಮಾಡಬೇಕು ಅಂತಂದ್ರೆ 5,000 ರೂಪಾಯಿ ದಿನಕ್ಕೆ ಕೊಡಬೇಕು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾಳೆ. ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೋಗುತ್ತೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಹೆಂಡತಿಯ ವರ್ಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಬ್ಬರ ವರ್ಷನ್ ನಾವು ಕೇಳ್ತಾ ಹೋಗೋಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಪ್ರತಿ ಬಾರಿ ನಾವು ಸಾಕಷ್ಟು ಕೇಸ್ಗಳನ್ನು ನೋಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಗಂಡ ತಪ್ಪು ಮಾಡಿದಾಗ ಹೆಂಡತಿಯೇ ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಪ್ರಿಟೆಂಡ್ ಮಾಡ್ಕೊಳ್ಳುವಂತಹ ಕೆಲಸಗಳಾಗ್ತಾ ಹೋಗುತ್ತೆ. ಸಂಸಾರದಲ್ಲಿ ಏನೇ ತಪ್ಪು ಮಾಡಿದ್ರು ಅದು ಹೆಂಡತಿಯೇ ತಪ್ಪು ಮಾಡೋದು, ಹೆಂಡತಿನೇ ಅದೆಲ್ಲದಕ್ಕೂ ಹೊಣೆ ಅಂತ ಹೇಳಿ ಹೆಣ್ಣು ಮಕ್ಕಳ ಮೇಲೆ ಗಂಭೀರ ಆರೋಪ ಮಾಡುವಂತಹ ಎಷ್ಟೋ ಪ್ರಕರಣಗಳನ್ನು ಕೂಡ ನೋಡಿದ್ದೀವಿ. ನ್ಯಾಯಾಲಯಕ್ಕೆ ಹೋಗಿ ಒಂದಷ್ಟು ತೀರ್ಪುಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಗೊತ್ತಾಗತ್ತೆ ಇದರಲ್ಲಿ ಹೆಣ್ಣು ಗಂಡು ಎಷ್ಟರ ಸರಿ ಸಮಾನವಾಗಿ ತಪ್ಪಾಗಿದೆ, ಇದ್ರ ಯಾರ ಕೈ ಮೇಲಿದೆ ಯಾರ ಕೈ ಕೆಳಗಡೆ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ. ನ್ಯಾಯ ಮೆಟ್ಟಲು ಏರಿದ ನಂತರ ಒಂದಷ್ಟು ತೀರ್ಪುಗಳು ಬಂದ ನಂತರ ಸತ್ಯಾಸತ್ಯತೆ ಗೊತ್ತಾಗತ್ತೆ. ಆದರೆ ಇಲ್ಲಿ ಇದೀಗ ಗಂಡ ಹೆಂಡತಿಯ ಮೇಲೆ ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋಣ. ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿ ಇಬ್ಬರಿಂದಲೂ ದೂರು. ಟೆಕ್ಕಿ ಪತಿ ಶ್ರೀಕಾಂತ್ ವಿರುದ್ಧ ಪತ್ನಿ ಬಿಂದು ದೂರು ದಾಖಲಿಸಿದ್ದಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿದೆ. ಪತಿ ಶ್ರೀಕಾಂತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ ಅಂತ ದೂರು ಕೊಟ್ಟಿದ್ದಾರೆ ಪತ್ನಿ. ಅನಾರೋಗ್ಯ ಟೈಮಲ್ಲೂ ಕೂಡ ಲೈಂಗಿಕ ಕ್ರಿಯೆಗೆ ಪೀಡಿಸ್ತಾನೆ, ಕೆಲವೊಮ್ಮೆ ಪತಿ ಕಸಿವಿಸಿ ಆಗುವಂತೆ ಮಾಡ್ತಾನೆ ಅಂತ ಬಿಂದು ದೂರು ಕೊಟ್ಟಿದ್ದಾರೆ. ಗಂಡ ಅನ್ನೋದನ್ನೇ ಮರೆತು ಪರಪುರುಷರಂತೆ ವರ್ತನೆ ಮಾಡ್ತಾ ಇದ್ನಂತೆ. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ಬೀದಿಗೆ ಬಂದಿದೆ ಟೆಕ್ಕಿ ಗಂಡ ಹೆಂಡತಿ ಜಗಳ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಕೂಡ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಆ ರೀತಿಯಾಗಿ ಇಲ್ಲ, ತದ್ವಿರುದ್ಧವಾಗಿ ಹೋಗ್ತಾ ಇದೆ. ಮದುವೆ ಆದಾಗಿನಿಂದಲೂ ಕೂಡ ಕಾಟ ಕೊಡ್ತಾ ಇದ್ದಾನೆ ಗಂಡ ಅಂತ ಹೇಳಿ ಇದೀಗ ಹೆಂಡತಿ ಕೂಡ ದೂರು ದಾಖಲಿಸಿದ್ದಾರೆ. ಎನ್ಸಿಆರ್ ಕೂಡ ದಾಖಲಾಗಿದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ನನ್ನನ್ನ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಸೆ ಕೊಡ್ತಾನೆ, ಪರಪುರುಷನಂತೆ ವರ್ತನೆ ಮಾಡ್ತಾನೆ ಅಂತ ಹೇಳಿ ಪತ್ನಿ ಬಿಂದು ಆರೋಪ ಮಾಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಪತ್ನಿ ಬಿಂದು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇದೀಗ ನಿಮ್ಮ ಗಂಡ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮದುವೆಯಾಗಿ 2 ವರ್ಷ ಆಗಿದೆ. 2 ವರ್ಷದಿಂದಲೂ ಏನೆಲ್ಲ ಆಯಿತು ವಿವರಿಸ್ತಾ ಹೋಗೋದಾದ್ರೆ? ಮದುವೆ ಆಗಿ ಎರಡೂವರೆ ವರ್ಷ ಆಗಿದೆ ಮ್ಯಾಮ್. 22 ಆಗಸ್ಟಲ್ಲಿ ಆಗಿದ್ದು. ಏನಂತ ಹೇಳಿದ್ರೆ ಮದುವೆ ಆಗಿ ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ರು. ಇದು ಪ್ಯೂರ್ ಅರೇಂಜ್ ಮ್ಯಾರೇಜ್, ಮ್ಯಾಟ್ರಿಮೋನಿ ಅದಾಗಿದ್ದು. ಏನಂತ ಹೇಳಿದ್ರೆ ಮದುವೆ ಆಗಿ 2 ತಿಂಗಳು ತವ್ರ ಮನೆಯಲ್ಲೇ ಇರ್ತೀವಿ ಮ್ಯಾಮ್. ಅಂದರೆ ಹಬ್ಬಗಳು ಕಂಟಿನ್ಯೂಸ್ ಆಗಿ ಬರುತ್ತೆ, ಭೀಮ್ನ ಹೊಸೆ ಮಂಗಳಗೌರಿ ಅಂತ ಹೇಳಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗೋದಾ ಅಂತ ಹೇಳಿ ಅವ್ರ ಮನೆಯಲ್ಲೂ ಅಕ್ಸೆಪ್ಟೆನ್ಸ್ ತೊಗೊಂಡೆ 2 ತಿಂಗಳು ಇರ್ತೀವಿ. 2 ತಿಂಗಳು ಅಂದರೆ ನನ್ನ ಮನೇಲಿ 40 ಲಕ್ಷ ಖರ್ಚು ಮಾಡಿದ್ದಾರೆ ಮದುವೆಗೆ. ಮತ್ತು 5-6 kg ಬೆಳ್ಳಿ ಚಿನ್ನ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಡೌರಿ ಕೂಡ ಕೊಟ್ಟಿದ್ದಾರೆ ನಮ್ಮ ಮನೇಲಿ. ಈ ಥರ ಎಲ್ಲ ಇರುತ್ತೆ. ಅದಾದಮೇಲೆ ಬೇಸಿಕ್ ಥಿಂಗ್ಸ್ ಮದುವೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟು ಬಟ್ಟೆ ಬರಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಬಟ್ ಅವ್ರ ಮನೆಗೆ ಹೋಗ್ತಿದ್ದಂಗೆ ಒಂದು ಥಿಂಗ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಥಿಂಗ್ಸ್ ಅಂದರೆ ಅವ್ರ ಪ್ರಕಾರ ಶಾಂಪೂ ಸೋಪು ಅದೆಲ್ಲ ತೊಗೊಂಡು ಹೋಗ್ಬೇಕಾಗಿರುತ್ತೆ. ಅದನ್ನು ತೊಗೊಂಡೋಗಿರಲ್ಲ, ಯಾವುದಕ್ಕೂ ಏನು ಡಿಮ್ಯಾಂಡ್ ಮಾಡಿರಲ್ಲ. ಒಂದು ಡವ್ ಶಾಂಪೂ ಅಂತ ಕೇಳ್ತೀನಿ ಅಷ್ಟೇ. ಅದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಅವ್ರು ಏನು ಮಾಡ್ತಿರ್ತಾರೆ ಅದನ್ನೇ ಮಾಡ್ತಿರ್ತೀನಿ. ಅದಕ್ಕೆ ಅವ್ರಮ್ಮ ಜಗಳ ತೆಗಿತಾರೆ. ಏನು ತವ್ರು ನಿಮ್ಮದು ಸ್ಟಾರ್ಟಿಂಗಲ್ಲಿ ಎಲ್ಲ ತವ್ರ ಮನೆಯಿಂದನೇ ಕೊಟ್ಟು ಕಳಿಸ್ಬೇಕು, ಅದು ಬಿಟ್ಟು ಏನ್ಗೆ ಹಂಗೆ ಹಿಂಗೆ ಅಂತ ಬೈತಾರೆ. ನಾನು ಆಯಿತು ಬಿಡು ಅಂತೇಳಿ ಸುಮ್ಮನೆ ಹಾಕ್ತೀನಿ. ಬೇಸಿಕಲಿ ಅವರು ಬಳ್ಳಾರಿ ಸೈಡ್ ಅವರು, ನಾನು ಮೈಸೂರು ಸೈಡ್ ಅವರು. ಭಾಷೆ ಆಗಲಿ ಊಟ ಆಗಲಿ ವ್ಯತ್ಯಾಸ ತುಂಬಾ ಇರುತ್ತೆ. ಸರಿ ಅಂದ್ಬಿಟ್ಟು ಅರೇಂಜಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡೆ ಮದುವೆ ಆಗಿರ್ತೀವಲ್ಲ, ಇದೆಲ್ಲ ಕಾಮನ್ ಕೇಳಿರ್ತೀರ ಅಲ್ವಾ. ಇವಾಗ ನನಗೂ ಭಯ ಇರುತ್ತೆ, ಬಟ್ ನಾನು ಕೇಳ್ಕೊಂಡಿರ್ತೀನಿ. ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ಯಾರು ಜಾಯಿಂಟ್ ಫ್ಯಾಮಿಲಿನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಈಗಿನ ಟ್ರೆಂಡಲ್ಲಿ. ನಾನು ಇಷ್ಟಪಟ್ಟೆ ಆಯಿತು, ಜಾಯಿಂಟ್ ಫ್ಯಾಮಿಲಿ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದು. ಏನು ಒಬ್ಬೊಬ್ಬರೇ ಇರ್ತಾರೆ ಅಂತ ಹೇಳಿ. ಮನೇಲಿ ಯಾರೆಲ್ಲ ಇರ್ತಾ ಇದ್ರು ಗಂಡನ ಮನೇಲಿ? ಅತ್ತೆ ಮಾವ, ಅವ್ರ ತಂಗಿ, ಇವರು, ಅಣ್ಣ, ಅದಕ್ಕೆ 2 ಮಕ್ಕಳು.
ಓಕೆ, ಇಷ್ಟೂ ಜನ ಒಟ್ಟಿಗೆ ಜೀವನ ಇರ್ತೀವಿ. ಮಾಡ್ತಾ ಇದ್ರು. ಹೌದು. ಓಕೆ, ಅತ್ತೆ ಏನೇನೆಲ್ಲ ನಿಮಗೆ ಟಾರ್ಚರ್ ಕೊಟ್ಟರು? ಸ್ಟಾರ್ಟಿಂಗಲ್ಲೇ ಬೇಸಿಕ್ ಥಿಂಗ್ಸ್ ತಂದಿಲ್ಲ ಅಂತೇಳಿ ಡೈರೆಕ್ಟಾಗಿ ತವ್ರ ಮನೆಯೇ ಬೈತಾರೆ. ಸರಿ. ಆಮೇಲೆ ಹೋಗ್ತಾ ಹೋಗ್ತಾ ದೀಪಾವಳಿ ಬರುತ್ತೆ, ಇಷ್ಟು ಕೊಟ್ಟಿದ್ರು ದೀಪಾವಳಿ ಕೊಟ್ಟಿಲ್ಲ ಅಂತ ಹೇಳಿ ಬೈತಾರೆ ತವ್ರ ಮನೆ ಬಗ್ಗೆನೆ. ಅದಾದಮೇಲೆ ಅವ್ರ ಮನೇಲಿ ತಿಂಗ್ಳಿಗೆ 10 ಲಕ್ಷ ಆದಾಯ ಇದೆ ಎಲ್ಲರಿಂದನೂ. ಬಟ್ ಅವ್ರ ಮನೇಲಿ ಹೆಂಗೆ ಅಂದರೆ 9 ಜನಕ್ಕೆ ಚಿಕ್ಕ ಮಗುನೂ ಇದೆ, ಅದು ಸೇರಿಸಿ ಹಾಲು ಎಷ್ಟು ಕೊಡಬೇಕಾಗುತ್ತೆ, ಅದು ಸೇರಿಸಿ ನಮ್ಮ 9 ಜನಕ್ಕೆ ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು. ಮತ್ತು ಹಣ್ಣು ತರಕಾರಿ ಎಲ್ಲ 20 ರೂಪೀಸ್ ಒಳಗಡೆ ಯಾವುದಿರುತ್ತೆ ಅದು. ಟೊಮೆಟೊನೂ ಅಷ್ಟೇ ಕೊಳ್ತು, ಚಿಕ್ಕದು 20 ರೂಪೀಸ್, ಹುಳ ಬಂದು ಕೊಳ್ತೋಗಿರೋದು ಯೂಸ್ ಮಾಡೋದಲ್ಲಿ. ಅದನ್ನು ಒಂದ್ಸಲಿ ಪಪಾಯ ತರಿಸಿದ್ರು, ನನಗೆ ಗೊತ್ತಿಲ್ಲ, ಕಟ್ ಮಾಡಿ ಒಂದು ತೊಟ್ಟಿಗೆ ಊಟ ಮಾಡ್ತಿದ್ದೆ, ಊಟ ಮಾಡ್ಕೊಂಡು ಅದಕ್ಕೆ ಅವರು ಎಲ್ಲ ನಿನ್ನ ಹೆಂಡ್ತಿನೇ ತಿನ್ಬಿಟ್ಲು ಈ ಥರ ಅಂದರೆ ಹೆಂಗೆ ಅಂತ ಹೇಳಿ ಇಂಡೈರೆಕ್ಟಾಗಿ ಹೇಳಿದ್ರು. ನಾನು ಹೋಗ್ಲಿ ಬಿಡಂದೆ. ಆಮೇಲೆ ಬರ್ತಾ ಬರ್ತಾ ಹಿಂಗೆ ಆಮೇಲೆ ಸಾರು ಮಾಡೋಕೆ ಹೋದರೆ ಬೇಳೆ ಎತ್ತಿಕ್ ಬಿಡೋದು ವಾಪಸ್ಸು, ಆ ವಸ್ತುಗಳ ಔಸಿಟ್ಬಿಡೋದು. ಇನ್ನೇನಾದ್ರು ಚಾಟ್ಸ್ ಮಾಡೋಕೆ ಹೋಗ್ತೀವಿ ಅಂದರೆ ಅದ್ಯಾಕೆ ಇದ್ಯಾಕೆ ಅಂತ ಬಂದು ಅವರೇ ಕಳಿಸ್ಬಿಡೋದು ಮಾಡೋದು. ಇದೇ ಥರ ಇತ್ತು. ನಾನು ಅಷ್ಟೊಂದು ಯಾವುದೂ ಯೂಶ್ವಲಾಗಿ ತೊಗೊಳ್ಳಲ್ಲ, ಅಳು ಬಂದರೆ ಹತ್ತು ಬಿಡ್ತೀನಿ, ಮತ್ತು ನಾರ್ಮಲ್ ಆಗೇನೆ ಇರ್ತೀನಿ, ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಓಕೆ, ಈಗ ಅತ್ತೆ ನಿಮಗೆ ಯಾವ ರೀತಿಯಾಗಿ ಹೊಡೆದಿದ್ರು ಮ್ಯಾಮ್, ಹೊಡೆದು ಕೂಡ ನಿಮ್ಮ ಮೇಲೆ ಹಲ್ಲೆ ಕೂಡ ಮಾಡಿ? ಅದೇ ಇವಾಗ ಬೇಜಾರಾದ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೋಬೇಕು? ತಾಯಿ ಹತ್ರ ಹೇಳ್ಕೋಬೇಕು. ನಿಮ್ಮಮ್ಮಗೆ ಫೋನ್ ಮಾಡಿ ಎಲ್ಲ ಹೇಳ್ತೀಯಾ, ತಾಯಿನೇ ಹುಳಿ ಹಿಂಡ್ಬಿಡುತ್ತೆ ನಿನಗೆ, ಏನಕ್ಕೆ ಹೇಳ್ಕೊಳ್ಬೇಕು, ನೀನು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಕೈ ಎತ್ತಿ ಹೊಡೆದಿದ್ರು. ಸರಿ, ಮಾವ ಕೂಡ ಇದ್ರು? ಮಾವ ಕೂಡ ಇದ್ದಾರೆ. ಮಾವ ನಿಮ್ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು? ಅದೇ ಅತ್ತೆ ತರ ಜಾಸ್ತಿ ಕಿರುಕುಳ. ಅಣ್ಣ ಇವ್ರದ್ದು, ತಂಗಿ ಅತ್ತೆದೇನೆ. ಮಾವ ಏನಂತ ಅಂದ್ರೆ ಅವರು ಒಂದೊಂದ್ಸಲಿ ಮಾಡೋರು ಸಪೋರ್ಟ್. ಇವಾಗ ಬೇಜಾರಾಗಿ ಹೊರಗಡೆ ಕುತ್ಕೊಂಡ್ರೆ, ಏನಕ್ಕಮ್ಮ ನಿಮ್ಮ ಮನೇಲಿ ಡ್ರಾಮಾ ಬರ್ಕೊಟ್ಟಿದ್ದಾರೆ, ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದಾರೆ, ನೀ ಇಲ್ಲಿ ಬಂದು ಡ್ರಾಮಾ ಮಾಡ್ತೀಯಾ, ಯಾಕೆ ಇಲ್ಲಿ ಕುತ್ಕೋಬೇಕು? ಅವ್ರ ಅಣ್ಣ ಕಂಪ್ಲೇಂಟ್ ಬೇರೆ ಮಾಡಿದ್ರು ಅವ್ರ ಫ್ಯಾಮಿಲಿಗೆ ಹೊಡೆದಾಗ. ಅವ್ರ ಮನೇಲಿ ಫಂಕ್ಷನ್ ಇತ್ತು, ಆವಾಗ ಬಂದು ಅವರೆಲ್ಲ ನೋಡ್ತಾರೆ ಅಂತ ಹೇಳಿ ಅವ್ಳು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದು ಅಂತ ಹೇಳಿ ಅವ್ರ ಫ್ಯಾಮಿಲಿಗೆಲ್ಲ ಹಬ್ಸಿದ್ರು. ಓಕೆ, ಈಗ ನಿಮ್ಮ ಗಂಡ ನಿಮ್ಮ ಜೊತೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು? ಅವ್ರು ಮಾಡ್ತಾ ಇರುವಂತಹ ಆರೋಪ ನಾವು ನೋಡಿದ್ದೀವಿ, ಅದನ್ನು ನೆಕ್ಸ್ಟು ನಾವು ನೋಡ್ತಾ ಹೋಗೋಣ. ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು? ಯಾಕೆಂತಂದರೆ ಯಾವುದೇ ಹೆಣ್ಣು ಮೊದಲಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಕೂಡ ಬಿಟ್ಟು ಬಂದಿರ್ತೀವಿ. ಹೊಸ ಮನೆ ನಮಗೆ ಹೊಸದು, ಎಲ್ಲವೂ ಕೂಡ ಹೊಸದು. ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಾನೆ ಅನ್ನೋ ಒಂದಷ್ಟು ನಂಬಿಕೆಗಳು ಇದ್ದೇ ಇರುತ್ತೆ. ಅದು ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲೂ ಆ ನಂಬಿಕೆ ಇದ್ಕೊಂಡೇ ಮದುವೆ ಆಗಿ ಬೇರೆ ಮನೆಗೆ ಹೋಗೋದು. ಸೊ ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು, ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ನೀವು ಹೇಳಿದ್ ಕರೆಕ್ಟಾ ಮ್ಯಾಮ್, ಯಾರು ಹೆಂಗಾದ್ರೂ ಇಲ್ಲಿ ಗಂಡನೇ ಫಸ್ಟ್ ಇಂಪಾರ್ಟೆಂಟ್, ಅವನ್ನ ನಂಬ್ಕೊಂಡೇ ಹೋಗಿರ್ತೇವೆ ನಾವು. ಇವಾಗ ಮನೇಲಿ ಇದ್ದೇವೆ ಅಂತ ಅಂದರೆ ಈಗ ನೋಡ್ತಿರ್ತಾರೆ, ರೂಮಲ್ಲಿ ಕುತ್ಕೊಂಡು ವರ್ಕ್ ಮಾಡಲಿ ಏನು ಮಾಡಲಿ ನೋಡ್ತಿರ್ತಾರೆ ಕಂಡೀಷನ್. ಇವಾಗ ನಾನು ಕೆಲಸ ಮಾಡ್ತಿರ್ತೀನಿ, ಅದಕ್ಕೇನು ಕೆಲಸ ಮಾಡ್ತಿರ್ತಾರೆ, ಅವ್ರ ತಂಗಿನೂ ಇರ್ತಾರೆ ಅನ್ಕೊಳ್ಳಿ. ಇವಾಗ ನಾವೆಲ್ಲ ಕೆಲಸ ಮಾಡಿದ್ರೆ ಅವ್ರು ನೋಡಿರ್ತಾರೆ. ಒಂದು ಹೇಳೋದೇನಂತ ಹೇಳಿದ್ರೆ, ಇವಾಗ ನಾನು ಕೆಲಸ ಮುಗಿ ಸುಸ್ತಾಯ್ತು ಅಂತ ಹೋಗಿರ್ತೀನಲ್ವ, ಅವ್ಳ ತಂಗಿ ಕೆಲಸ ಮಾಡಲಿಲ್ಲ ಅಂದಾಗ ನಾವು ಕ್ವಶನ್ ಮಾಡಿರಲಿಲ್ಲ, ಬಿಡು ಅವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದಾಗ ಅವ್ರ ಅಮ್ಮ ಏನೋ ಹೇಳ್ತಾರೆ ಬೆಳಗ್ಗೆನೇ ಇದ್ದು, ನೋಡು 7:30 ಆಗಿದೆ, ಅವಳಿನ್ನೂ ಮಲಗಿದ್ದಾಳೆ, ಯಾಕೆ ಮನೆ ಕೆಲಸ ಮಾಡೋರು ಯಾರು ಅಂತ ಬಾಕ್ಲಾಕೊಂಡು ಹೇಳಿದ್ರೆ, ನಾನು 10:30 ತನಕ ಅಡುಗೆ ಮಾಡಿ ಹೋಗಿರ್ತೀವಿ ಮನೇಲಿ, ಇನ್ನೇನು ಆಫೀಸ್ ಇಲ್ಲ ಅಂತ ಹೇಳಿ ಆಫೀಸಿಗೆ ಮುಂದೆ ಹೋಗ್ತೀವಿ ಅಂತ ಹೇಳಿ 7:30 ಮ್ಯಾಕ್ಸಿಮಮ್ ಇದು ಮಾಡಿರ್ತೀವಿ. ಅವ್ರ ತಂಗಿ 10 ಗಂಟೆ ತನಕ ಮಲ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, 11 ಗಂಟೆ ತನಕ ನಾವೆಲ್ಲ ಮಾಡಿದ್ರೆ ನಮ್ಮದೇ ತಪ್ಪಿರುತ್ತೆ. ಅದನ್ನು ಇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಮತ್ತು ಅವ್ರ ತಂಗಿ ಅವ್ರ ತಾಯಿ ಬಂದ್ಬಿಟ್ಟು ಆ ಫೋಟೋ ಎಲ್ಲ ತೋರಿಸ್ತೀನಿ, ಇಷ್ಟೆಷ್ಟು ಅನ್ನ ಮಾಡಿದ್ರು ಇದು ಜಾಸ್ತಿ ಆಗೋಯ್ತು, ಕಳ್ತರ ಇದೆ, ನಾವು ಇಬ್ರಿಬ್ರು ತಿಂತೀವಿ, ಇದನ್ನು ಮನೆ ಮಂದಿ ಎಲ್ಲ ತಿಂತೀವಿ ಅಂತ ಹೇಳಿದಾಗ ಇವ್ರು ಅದನ್ನು ಹೊಡೆಯೋಕ್ಕೆ ಅಂತ ಬಂದಾಗ ಅರ್ಥ ಮಾಡ್ಕೊಳ್ಬೇಕು. ಇದು ನಂಗೆ ಫಸ್ಟ್ ಆಫ್ ಆಲ್ ಈಗ ನಾನು ಅಡುಗೆ ಕಲಿತಾ ಇದ್ದೀನಿ, ಅದ್ರಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡಿಕೊಂಡು ತಂದೆ ತಾಯಿ ಮನೇಲಿ ಹೆಂಗೆಂಗೋ ಬೆಳೆದಿರ್ತೀವಿ, ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಹಂಗೆ ಮಾಡ್ಬೇಕಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅಷ್ಟೇ ಕಂಜುಸ್ತನಾಗಿ ಬೆಳಿತಿದ್ದೀವಿ. ಅಂದರೆ ಅಡ್ಜಸ್ಟ್ ಆಗಿ ಹೋಗ್ತಿರ್ಬೇಕಾದ್ರೆ ಈ ವ್ಯಕ್ತಿ ಅರ್ಥ ಮಾಡ್ಕೋಬೇಕು, ಎಲ್ಲದಕ್ಕೂ ನಾನು ದೊಡ್ಡವನು, ನನ್ನ ಗಂಡಸು, ನನ್ನ ಬಾಯ್ ಅಂತ ಹೇಳಿದ್ರೆ ಅದು ಯಾವುದೋ ಅದು ಫ್ಯಾಮಿಲಿಲಿ ವರ್ಕೌಟ್ ಆಗಲ್ಲ. ನಾನು ಗಂಡಸು ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೇಲೆ ಹಲ್ಲೆ ಏನಾದರೂ ಮಾಡಿದ್ರೆ? ಯಾವಾಗಲಾದರೂ ಮಾಡಿದ್ದಾರೆ ಮ್ಯಾಮ್, ಮಾಡಿದ್ದಾರೆ. ನೀವು ಆಗ ಕಂಪ್ಲೇಂಟ್ ಕೊಡೋಕ್ಕೆ ಏನಾದರೂ ಮುಂದಾಗಿದ್ರ? ಫಸ್ಟ್ ಟೈಮ್ ಕೊಡ್ಬೇಕಂತಾನೆ ಇದ್ದೆ, ಯಾಕಂದರೆ ತುಂಬ ಹ್ಯಾರಾಸ್ಮೆಂಟ್ ಡೇ ಒನ್ನಿಂದನೂ ಅವಾಗ ತನಕನೂ ಹಾಗೆ ಐತೆ. ಹೋಗೋಕ್ಕಿಂತ ಮುಂಚೆ ಕೊಟ್ಟೋಗ್ಬೇಕಂತಾನೆ ಅನ್ಕೊಂಡಿದ್ದೆ, ಬಟ್ ನಮ್ಮಲ್ಲಿ ತಡೆದ್ರು. ಯಾಕೆ ಅಂದರೆ ಒಂದು ಅದು ಜೀವನ, ಸ್ಟೇಷನ್ ಕಂಪ್ಲೇಂಟ್ ಆಗಿಬಿಟ್ರೆ ಅದು ಸರಿ ಹೋಗಲ್ಲ, ಇನ್ನೊಂದ್ಸಲಿ ಹಂಗೆ ಹೇಳೋಣ, ತಾಳ್ಮೆ ಇರಬೇಕು ಹೆಣ್ಮಕ್ಳಿಗೆ ಅಂತ ಹೇಳಿ ಅವಾಗ ಕೊಡೋಕೆ ಬಿಡಲಿಲ್ಲ ಮ್ಯಾಮ್. ಎಷ್ಟು ಸರಿ ನಿಮ್ಮ ಮೇಲೆ ಹಲ್ಲೆ ಮಾಡಿರ್ಬೋದು ನಿಮ್ಮ ಗಂಡ?
ಮದುವೆ ಆದಾಗಿಂದ ಒಂದು ದಿವಸನೂ ನೆಟ್ಟಿಗೆ ನೋಡ್ಕೊಂಡಿಲ್ಲ. 12 ಗಂಟೆಯಿಂದ 2-3 ಸಲ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಮದುವೆ ಆಗಿ 1 ವಾರಕ್ಕೇನೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆಮೇಲೆ ಹೇಳ್ತಾರೆ ಅವಳೇ ಬಾಕ್ಲು ತಗೊಂಡು ಹೋದ್ರಂತ. ಅವ್ರ ಮನೆ ಕೀ ಎಲ್ಲಿದೆ ನನಗೆ ಗೊತ್ತಿಲ್ಲ. ಅವರೇನೆ ಪ್ಯಾಕಪ್ ಮಾಡ್ಕೊಂಡು ಬಟ್ಟೆ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಹೋಗ್ತೀನಿ ಇಲ್ಲ ಇವಾಗಲೇ ಹೋಗು ಅಂತೇಳಿ ಮಳೆ ಬರ್ತಾ ಇತ್ತು. ಅವಾಗ ಒಂದು ನೈಟ್ ಪೊಲೀಸ್ ರೌಂಡಿಗೆ ಬರ್ತಾರಲ್ಲ, ಅದು ಬಂದಮೇಲೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಬಂದಿರೋದು. ಅವ್ರ ತಂಗಿಗೂ ಅವ್ರ ತಾಯಿ ಪಕ್ಕದ ರೂಮಲ್ಲೇ ಮಲ್ಕೋತಾರೆ, ಎಲ್ಲ ಕೇಳಿಸುತ್ತೆ. ನಮ್ಮ ತಂದೆ ತಾಯಿ ಜೊತೆ ಮಾತಾಡೋದೆಲ್ಲ ಕೇಳಿಸುತ್ತೆ. ಇದು ಜೋರಾಗಿ ಜಗಳ ಆಗಿದ್ರು ಕೇಳಿಸಿಲ್ಲ ಅಂತ. ಅವ್ರು ಅದನ್ನೇ ನಮಗೇನು ಕೇಳಿಸಿಲ್ಲ ಅಂತೇಳಿ, ಯಾಕಂದರೆ ಅವರೇ ಅಲ್ವಾ ಹೇಳ್ಕೊಟ್ಟಿರ್ತಾರೆ ಅಲ್ಲಿ. ಓಕೆ, ನಿಮ್ಮ ವೈವಾಹಿಕ ಜೀವನದಲ್ಲಿ 6 ತಿಂಗಳ ತನಕ ನೀವಿಬ್ರು ಓಕೆ ಥರ ಇದ್ರಿ ಇಲ್ಲ ಅನ್ಸುತ್ತೆ. ಇಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ರು, ಸೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. 6 ಮಂತ್ಸ್ ಜೊತೆಲಿದ್ವಿ. ಅಂದ್ರೆ 1 ವೀಕ್ ಇಲ್ಲಿ ಟಾರ್ಚರ್ ಅನುಭವಿಸಿದ್ರೆ 1 ವೀಕ್ ಅಮ್ಮನ ಮನೆಗೆ ಹೋಗಿ ಬರ್ತಾ ಇದ್ದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಇನ್ನೆಲ್ಲೂ ದಾರಿ ಇಲ್ಲ, ಅಲ್ಲೂ ಹೋಗ್ಬಾರ್ದು ಆ್ಯಕ್ಚುಲಿ. ಬಟ್ ಅದು ಒಬ್ಳಿಗೆ ಅವ್ರ ಅದಕ್ಕೆ ಒಳ್ಳೆಯವರಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಬಂದು 4-5 ಜನ ಒಬ್ಳಿಗೆ ಟಾರ್ಚರ್ ಕೊಡ್ತಾರಂದ್ರೆ ಒಂದು ತಿರ್ಗ್ಸನ್ನಂಗಿಲ್ಲ. ಎಷ್ಟೇ ಟಾರ್ಚರ್ ಕೊಟ್ಟರು ದೊಡ್ಡವರು ತಿರ್ಗ್ಸನ್ನಂಗಿಲ್ಲ. ಮತ್ತೆ ಎಷ್ಟು ದಿವಸ ತಡ್ಕೊಳಕ್ಕಾಗುತ್ತೆ? ಬೆಳಗಿಂದ ರಾತ್ರಿ, ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಲ್ಲ ಅಂತ ಇಲ್ಲಿ ಮಧ್ಯಾಹ್ನದ ಹೊತ್ತು ರೂಮಿಗೆ ಹೋದ್ರೆ ಅಲ್ಲೊಂದು ಹೇಳ್ಕೊಳಕ್ಕಾಗಲ್ಲ. ಬಟ್ ಸ್ಟಿಲ್ ಅದೇ ಥರ ಪ್ರಾಬ್ಲಮ್. ಅವರು ಆ ವಿಷಯದಲ್ಲಿ ಒಂದು ಸ್ವಲ್ಪ ಸೈಕೋ ಥರನೇ ಇದ್ರು. ಅವರು ಲೈಂಗಿಕ ಕ್ರಿಯೆಗೆ ಬಲವಂತವಾಗಿ ಇದು ಏನು ಹೇಳ್ತಾರೆ, ಪಿರಿಯಡ್ಸ್ ಟೈಮಲ್ಲೆಲ್ಲ ಕೇಳೋದು ಮಾಡೋದು. ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಾವು ಅಟ್ಲೀಸ್ಟ್ ಪೇಯ್ನಿಂದ ಹೇಳ್ಕೊಳಕ್ಕಾಗಲ್ಲ. ಬಟ್ ಸ್ಟಿಲ್ ಅದೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಆ ಥರ ಎಲ್ಲ ಇದ್ದಾರೆ, ಮಾಡಿದ್ದಾರೆ. ಮತ್ತು ಏನಕ್ಕೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ಒಂದೊಂದು ಕಂಪ್ಲೇಂಟ್ ಮಾಡಿದ್ದಾರೆ. ಮಕ್ಕಳ ವಿಷಯಕ್ಕೆ ಅವಳು ಇದು ಮಾಡ್ತಾಳೆ, 60 ವರ್ಷದಿದ್ದು ಬ್ಯೂಟಿ ಹಾಳಾಗೋಗುತ್ತೆ ಅಂತ. ಅವ್ರ ಹತ್ರ ವಿಡಿಯೋ ಇದೆ, ಫಸ್ಟ್ ಕೇಳಿ. ಎಲ್ಲನೂ ಕಟ್ ಮಾಡಿ ಹಾಕಿದ್ದಾರೆ. ಇನ್ನೊಂದು ನಾನು ಹೇಳಿರೋದು, ಅವ್ರ ಅಣ್ಣ ಒಂದ್ಸಲಿ ಹೇಳಿದರು, ನೀನು ಹೊಡಿಯೋದಾಗಲಿ ಮಾಡೋದಾಗಲಿ ಎವಿಡೆನ್ಸ್ ತೋರಿಸಂಗಿಲ್ಲ, ಎವಿಡೆನ್ಸ್ ಇರೋ ಥರ ಇರಬಾರ್ದು, ಕಣ್ಣಲ್ಲಿ ನೋಡಿ ಎದುರ್ಕೋಬೇಕು, ನಾವು ಅಪ್ಪ ಅಮ್ಮ ಹೇಳಿದ ಮಾತು ಅವಳು ಕೇಳಬೇಕಂತೇಳಿ. ಅದು ಬಿಟ್ಟು ನಾನೇನು ಹೇಳೋದಂದರೆ, ನಂಗೆ 60 years ನಾನು ಟೈಮ್ ಕೊಡ್ತೀನಿ, ಏನು ಮಾಡ್ತೀರಾ ಮಾಡಿ, ಅಲ್ಲಿ ತನಕ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮಾಡ್ಕೊಳ್ಳೋಣ. 6 years 60 days ಅಲ್ಲಿ ತನಕ 60 years ತನಕ ಅಲ್ಲಿ ತನಕ ನಾನು ಟೈಮ್ ಕೊಡ್ತೀನಿ ನಿಮಗೆ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಮನೆಯಿಂದ ಹೊರಗಡೆ ಹಾಕ್ತಾರೆ ನನ್ನ 12 ಗಂಟೆಗೆ. ನಾನು ಹೋಗೋದೇ ಕಷ್ಟ ಇದೆ. ಆ ಮಗು ಎತ್ಕೊಂಡು ಎಲ್ಲ ಹೋಗ್ಲಿ ನಾನು. ನಿಮ್ಮ ವರ್ಷನ್ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಚೆನ್ನಾಗಿ ನಡ್ಕೊಳ್ಳಿ, ಚೆನ್ನಾಗಿ ಸಂಸಾರ ಮಾಡಿ, ಆ ನಂತರ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ ಅಂತ ನೀವು ಹೇಳಿದ್ದೀರಿ. ಆದರೆ ಅಲ್ಲಿ ಆ ಒಂದು ಆಡಿಯೋದಲ್ಲಿ ಏನಿದೆ ಅಂತಂದರೆ, 60 ವರ್ಷ ಆದಮೇಲೆ ನಾವು ಮಕ್ಕಳು ಮಾಡ್ಕೊಳ್ಳೋಣ ಅಂತ ನೀವು ಹೇಳಿರೋದು ವೆರಿ ಕ್ಲಿಯರ್ ಆಗಿದೆ ಕೂಡ, ಹೌದು. ಬಟ್ ನಿಮ್ಮ ವರ್ಷನ್ ಏನಪ್ಪ ಅಂದರೆ, ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ನೀನು 60 ವರ್ಷ ಆದರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗನ್ನಿಸ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ಕನ್ವೆ ಮಾಡಿದ್ದೀರಿ. ಹೌದು ಮ್ಯಾಮ್, ಅವ್ರ ಮನೆ ಕಂಡೀಷನ್ ಹಂಗಿದೆ. 3 ಸಂಸಾರ ಸರಿಗಿಲ್ಲ, ಅವ್ರ ಅಣ್ಣ ಬೇರೆ ಹಂಗೆ ಹೇಳಿದ್ದಾರೆ. ನಾನೇ ಸ್ಟೇಬಲ್ ಇಲ್ಲ ಅಲ್ಲಿ. 12 ಗಂಟೆಯಿಂದ ಹೊರಗಡೆ ಹಾಕಿದ್ರೆ ನಾನೇ ಬಂದ್ಬಿಡ್ತೀನಿ. ಆ ಮಗುನ ಎಲ್ಲಿಂದ ಕರ್ಕೊಂಡ್ಬಿಡ್ಲಿ? ನನ್ನ ಲೈಫ್ ಸ್ಪಾಯ್ಲ್ ಆಗ್ತಿದೆ. ಗೊತ್ತಿದ್ದು ಒಂದು ಪ್ರಾಣಿಗಳೇ ಮಕ್ಕಳು ಮಾಡ್ಕೊಳ್ಳಲ್ಲ. ಇನ್ನು ನಮ್ಗೆಲ್ಲ ಯೋಚನೆ ಇದ್ದು ಮಕ್ಕಳು ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ಲಿ? ನಾನು ಅರ್ನಿಂಗ್ಸ್ ಮಾಡ್ಬೋದು, ನಾನು ಹೋಗ್ಬೋದು, ಅದ್ರ ಲೈಫ್ ಸ್ಪಾಯ್ಲ್ ಅಲ್ಲ. ಓಕೆ, ಹಾಗಿದ್ರೆ ನಿಮ್ಮ ಗಂಡ ಈ ವಿಷಯ ಕೂಡ ಅವ್ರಿಗೆ ನಾನು ಕ್ಲಾರಿಫೈ ಮಾಡಿ ಹೇಳಿದ್ದೀನಿ. ಸ್ಟಿಲ್ ಆ ವಿಡಿಯೋ ತಗೊಂಬಂದು ಇಲ್ಲಿ ಎವಿಡೆನ್ಸ್ ತರ ಇಟ್ಟಿದ್ದಾರೆ. ಅಂದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹರಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ತೀರಾ. ಅವ್ರು ಎಡಿಟಿಂಗ್ ವರ್ಕ್ ಮಾಡ್ತಿದ್ರಂತೆ. ಓಕೆ, ಹಾಗಿದ್ರೆ ಅವರ ಮಾತು ಯಾವ ರೀತಿಯಾಗಿತ್ತು? ಬಿಂದು ಅವರ ಪತಿ ಮಾತು ಏನು? ಕೇಳಿಸ್ಕೊಳ್ತಾ ಹೋಗೋಣ ಒಮ್ಮೆ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ಅಲ್ಲಿ ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ? ಹಂಗಿರಿ ಬದ್ನೆಕಾಯಿ. ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ, ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹಿಂಗೆ ಹೇಳೋದು, ನಾನು 60 ವರ್ಷ ಮಾಡ್ತೀನಿ, ನನಗೆ ಬುದ್ಧಿ ಬರ್ತಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡಿ. ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನೀವು ಪೇರೆಂಟ್ಸ್ ಆಗ ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗದು ಅಂತ ಅವ್ರು ಹೇಳ್ತಿದಾರ, ಆಗ್ಲೋ ಸರಿನಾ? ಮಾಡ್ಲಿ ಬಿಡಿ. ಅದೇ ಈ ಜನ್ಮದಲ್ಲಿ ನಾವ್ ಇಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ, ನಾನ್ ನೋಡ್ತೀನಲ್ಲ. ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ ಅಂದ್ರೆ ಇನ್ ಎಲ್ಲಿ ಬೇಬಿ ಬರುತ್ತೆ? ಫೋನ್ ಮಾಡಿದ್ರೆ ನಿನಗೆ ನೋಡಿ ಎಫೆಕ್ಟ್ ಆಗೋದು. ಅವ್ರಿಗೆ ನಿದ್ದೆ ಎಫೆಕ್ಟ್ ಆಗುತ್ತೆ, ನಿನ್ನೆ ಎಫೆಕ್ಟ್ ಆಗುತ್ತೆ. ನೀನ್ ಯಾವ ಹೇಳಿದ್ದೆ? ನಿನಗೆ ಯಾವತ್ತಿದ್ರು ಬೇಡ ಅಂತ ಡಿಸೈಡ್ ಮಾಡೋದು ಬೇಡ ಅಂತಾನೆ.
ನೀ ಎದಕ್ ಮಾಡಕ್ ನೀನು ಹೋಗಿದ್ದೆ ಹೇಳೋದು ಆಮೇಲೆ. ಎದಕ್ ಮಾಡಕ್ ಹೋಗಿದ್ದೀನಿ ಫಸ್ಟ್ ಏನು ಎದಕ್ ನೀನ್ ಮದುವೆ ಮಾಡ್ಕೊಂಡ್ ಹೋಗಿದ್ದೆ ನೀನ್ ಬೇಡ ಅಂತ ನಂಗೆ ಹೇಳಿ ಇಷ್ಟ ಇಲ್ಲ ఎందుకు ನಾನು ಟಾರ್ಚರ್ ಹೇಳಿದ್ದೀನಿ ಕೊಡ್ತೀನಿ ನಿನ್ ಏನಂತ ಪಕ್ಕದಲ್ಲಿ ಯಾವಾಗ್ಲೂ ಮಲ್ಕೊಂತೀನಿ ಅದಕ್ಕೆ ಮದ್ವೆ ಆಗ್ತೀನಿ ಅಂತ. ಮತ್ ಪಕ್ಕದ ಮಲ್ಕೊಂಡಾಗ ಪಕ್ಕದ ಮನೆ ಮನಸ್ತೀಯ ಆಗಲ್ಲ. ಎದಕ್ಕ ಹೋಗಿ ಇಟ್ಕೋ ಹೋಗ್ಬೇಕಾರೆ ಯಾರು ನಿನ್ನ ಇಟ್ಕೊಂಡು ನಿನ್ಗೂ ನನ್ಗೂ ಸಂಬಂಧ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಏನ್ ಪೇಪರ್ ಸೈನ್ ತಾನೆ ನಾನು ಮಾಡ್ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ ಕೂತ್ಕೋ. ನಿನ್ಗೂ ನನ್ಗೂ ಸಂಬಂಧ ಇಲ್ಲ ಅಂದ್ರೆ ನನ್ಗೂ ಯಾವ ಸಂಬಂಧ ಕೂತ್ಕೊಂಡೆ ನನ್ನನ್ನು ಬಿಟ್ಬೇಡ. ನಿನ್ಗೂ ನನ್ಗೂ ಯಾವ ಸಂಬಂಧ ಇಲ್ಲ. ಮನೇಲಿ ಅಂದ್ರೆ ಅವತ್ತೇ ನೀನ್ ತಾಳಿ ಕಟ್ಟಿನ ಮೊದಲು ಮಾತು ಕೂತ್ಕೊಂಡೆ ಮುಟ್ಟಬೇಡ ನನಗೆ. ನಿನ್ ಪೇಪರ್ಸ್ ನಾನು ಸೈನ್ ಮಾಡ್ಕೊಡ್ತೀನಿ. ಪೇಪರ್ಸ್ ನಾನು ಸೈನ್ ಮಾಡ್ತೀನಿ. ನಾನು ಪೇಪರ್ ಸೈನ್ ಮಾಡ್ತೀನಿ. ನನಗೆ ಸೈನ್ ಮಾಡೋ ಪೇಪರ್ಸ್ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಪೇಪರ್ ಸೈನ್ ಮಾಡ್ತೀನಿ ಮೊದಲು ನೀನ್ ಯಾವ ಮದುವೆ ನೋಡ್ತೀನಿ ಆಡಂಬರ ಕೆಡ್ಸನ್ ಮಾಡ್ತೀನಿ ಆಟ ಅನ್ಕೊಂಡ್ಯಾ. ನಾನು ಕುತ್ಕೊಂತೀನಿ ಕ್ವಶನ್ಗೆ ಆನ್ಸರ್ ಕೊಡು. ಆಗಲ್ಲ ನನ್ನ ಆಗಲ್ಲ. ನಿನ್ ಕೈಲಿ ನಾನೇನ್ ಹೇಳಿಲ್ಲ ನಿನ್ ಪಕ್ಕ ಬಂದು ಯಾವಾಗ್ಲೂ ಮಲ್ಕೊಂತೀನಿ ಅಂತ. ನಿನ್ ಮಕ್ಳ ಬಗ್ಗೆ ಯಾರ ಪಕ್ಕ ಮಕ್ಕಂತೀವಿ. ರೈಟ್, ಇಡೀ ಆಡಿಯೋವನ್ನು ನಾವು ಕೇಳಿಸ್ಕೊಂಡ್ವಿ. ಶ್ರೀಕಾಂತ್ ಮಾತನಾಡುವಂತಹ ಸಂದರ್ಭದಲ್ಲಿ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಸ್ತಾಪವನ್ನು ಮಾಡ್ತಾರೆ. ಅದಕ್ಕೆ ಬಿಂದು ಅವರು ಇಲ್ಲ 60 ವರ್ಷ ಆಗೋ ತನಕ ನಾನು ಮಕ್ಕಳು ಮಾಡ್ಕೊಳ್ಳೋದಿಲ್ಲ ಅಂತ ಮಾತನಾಡ್ತಾರೆ. ಅವರೇ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಬಿಂದು, ಇದೀಗ ನಾವು ಆಡಿಯೋ ಕೇಳಿಸ್ಕೊಂಡ್ವಿ, ನೀವು ಕೂಡ ಕೇಳಿಸ್ಕೊಂಡ್ರಿ. ಈಗ ಒಂದು ಆಡಿಯೋ ಏನಿದೆ ಅದು ಫೋನಲ್ಲಿ ಕಾನ್ವರ್ಸೇಷನ್ ಆಗಿತ್ತಾ ಅಥವಾ ನೀವಿಬ್ರು ಡೈರೆಕ್ಟಾಗಿ 1-to-1 ಕೂತ್ಕೊಂಡಂತಹ ಸಂದರ್ಭದಲ್ಲಿ ಮಾತನಾಡಿರುವಂತಹ ಆಡಿಯೋನ ಅದು? ಮ್ಯಾಮ್, ಟು ಬಿ ಫ್ರ್ಯಾಂಕ್ ಅದು ಯಾವ್ದಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಮದುವೆ ಆದಾಗಿಂದ ವಿಡಿಯೋಸ್ ಇದೆ. ಅದು ಕಾಲಲ್ಲಿ ಇದೆಯೋ ಅಥವಾ ಪಕ್ಕದಲ್ಲಿ ಇದ್ದಾಗ ವಿಡಿಯೋ ಇದೆಯೋ ಈ ಕಾನ್ವರ್ಸೇಷನ್ ಆಗಿದ್ ಯಾವಾಗ? ಈ ಮಾತು ತುಂಬಾ ಬ್ಯಾಕು ಮ್ಯಾಮ್, ತುಂಬಾ ಬ್ಯಾಕು. ಎಕ್ಸಾಕ್ಟ್ ಡೇಟ್ ಹೇಳಕ್ಕಾಗಲ್ಲ, ಬಟ್ ಒಂದು ವರ್ಷ ಆದ್ರೂ ಆಗಿದೆಯಾ? ಆಗಿದೆ ಮ್ಯಾಮ್. ಓಕೆ, ನಿಮ್ಮ ಕಾನ್ವರ್ಸೇಷನ್ ಅಂದರೆ 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿರೋದು. ಈಗ ಇದಿಷ್ಟು ಕಾನ್ವರ್ಸೇಷನಲ್ಲಿ ನೀವೇ ಅಪರಾಧಿ ಅನ್ನೋ ಥರ ಇದೆ. ಅಂದರೆ ನೀವೇ ಮಕ್ಕಳು ಮಾಡ್ಕೊಳ್ಳೋಕೆ ಒಪ್ಕೊಳ್ಳಲ್ಲ, ನನ್ನ ಸೌಂದರ್ಯ ಹಾಳಾಗತ್ತೆ. ನಾನು ಅಲ್ಲಿ ಮೆನ್ಷನ್ ಮಾಡಿಲ್ವಲ್ಲ ಮ್ಯಾಮ್, ನನ್ನ ಸೌಂದರ್ಯ ಹಾಳಾಗುತ್ತೆ. ಆ ವ್ಯಕ್ತಿ ಟು ಬಿ ಅದು ತಪ್ಪಾಗಿರ್ಲಿ ಅಂತ ಹೇಳಿ ಆ ವ್ಯಕ್ತಿ ಇನ್ಕ್ಲೂಡ್ ಮಾಡಿರೋದು. ನಾನು ಟು ಬಿ ಫ್ರಾಂಕ್ ಎಲ್ಲ ಒಪ್ಕೋತೀನಿ, ಅದ್ರಲ್ಲಿ ಇಲ್ವಲ್ಲ ಅದು. ಅದೇ ರೀತಿ ಎಲ್ಲ ಕೊಟ್ಟವರು ಅದನ್ನು ಕೊಡ್ಬೋದಿತ್ತು, ಯಾಕಂದ್ರೆ ಅಷ್ಟು ಕ್ರಿಮಿನಲ್ ಇದ್ದಾರೆ ಅವರು. ಅದು ನನಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಅಪ್ಪ ಅಮ್ಮ ನಡ್ಕೊಂಡಂಗೆ ನಡ್ಕೋ ಅಂತ ಹೇಳ್ತಾರೆ. ಏನು ನಿಮ್ಮ ಅಪ್ಪ ಅಮ್ಮ ನಡ್ಕೊಂಡಿದ್ದು, ಏನು ನೋಡಿದಾರಂತೆ ಅಂತ ಅದು ಅವರೇ ಹೇಳಬೇಕು ಮ್ಯಾಮ್. ಓಕೆ, ಸೊ ಯಾಕೆ ನಿಮ್ಮ ಅಪ್ಪ ಅಮ್ಮನ ಹೇಳ್ಕೊಂಡು ಬರ್ತಾ ಇರೋದು ನಿಮ್ಮಿಬ್ರು ವಿಚಾರದಲ್ಲಿ ಅಂತ? ಅದನ್ನು ಅವರೇ ಹೇಳಬೇಕು ಮ್ಯಾಮ್. ನಿಮ್ದೇನೂ ತಪ್ಪಿಲ್ಲ ಈ ಇಡೀ ಕಾನ್ವರ್ಸೇಷನಲ್ಲಿ ಅಂತ? ಮ್ಯಾಮ್, ಇವಾಗ ಗಂಡ ಹೆಂಡತಿ ಅಂದಮೇಲೆ ಒಂದು ಬರುತ್ತೆ, ಒಂದು ತೀಟ್ಲೆ ಮಾಡ್ತೀವಿ, ಬೈತೀವಿ, ಹೊಡಿತೀವಿ, ಇದ್ದೇ ಇರುತ್ತೆ. ನಾನು ಹೇಳೋದು ಡೇ 1 ರೆಕಾರ್ಡಿಂಗ್ಸ್ ಅಂದರೆ ನಿಮ್ದೇನೋ ಅದೇ ಬಿಸ್ನೆಸ್, ಮದುವೆ ಮಾಡ್ಕೊಳ್ಳೋದು ಬಿಡೋದು ಏನಿದೆ ಅಷ್ಟು ನಂಬಿಕೆ ಅಲ್ವಾ? ಅಥವಾ ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಮೊದಲೇ ನಿಮಗೆ ಗೊತ್ತಿತ್ತಾ? ಅಥವಾ ಡೌರಿ ತೊಗೊಂಡು ಬಿಟ್ಬಿಡೋದಂತ ಹೇಳಿ ನಿಮ್ಗೆ ಅದು ಗೊತ್ತಿತ್ತಾ ಅಲ್ವಾ? ಏನು ನಂಬಿಕೆ? ಈಗ ನನಗೆ ಅವರು ಒಂದೊಂದಾಗಿ ಹಿಂಗೆ ಬಿಡ್ತಿರೋ ನಂಗೆ ಅನಿಸುತ್ತೆ, ಈ ವ್ಯಕ್ತಿ ನನ್ನ ಏನಕ್ಕೆ ಮದುವೆ ಆದರು? ಅವ್ರ ಮಮ್ಮಿ ನೋಡಿದ್ರೆ ಎಲ್ಲಾನು ಹಂಗೆ ಬಿಸ್ನೆಸ್ ಹಂಗೆ ಟ್ರೀಟ್ ಮಾಡ್ತಿದ್ದಾರೆ. 10 ಲಕ್ಷ ಆದಾಯ ಏನಪ್ಪ ಅಂದರೆ, ಗಂಡ ಸಂಸಾರ ಮಾಡೋಣ ಅಂತ ಕರೆದಾಗೆಲ್ಲನೂ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ನಾನು ಡೆತ್ ನೋಟ್ ಬರೆದಿಟ್ಬಿಟ್ಟು ಸತ್ತೋಗ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಗೆ ಒಂದು ಉತ್ತರ ಇಲ್ಲ ಅವ್ರ ಹತ್ರ. ಏನು ವಿಡಿಯೋ ಕೂಡ ಕೇಳಿ, ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ ವಿಡಿಯೋ ಇದೆಯಾ? ಡೆತ್ ನೋಟ್ ಬರ್ತೀನಿ ಅಂತ ಹಾಳಾಗಿದ್ಯಾ? ಮತ್ತು ಅವ್ರ ಅಣ್ಣನೇ ಹೇಳಿರೋದು ಮೇಲೋಗಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲ ಅಂತ ಹೇಳಿ. ನಾನೆಲ್ಲ ಹೇಳಿದ್ದೀನಿ? ಅವ್ರು ಹೇಳ್ತಾರೆ, ಅವ್ರು 1000 ಹೇಳ್ತಾರೆ. ಎಲ್ಲಿದೆ ಅದು ಪ್ರೂಫ್ಗೆ? ಎಲ್ಲಿದೆ ಅದು? ಈಗ FIR ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮ್ಮಿಬ್ಬರ ಕಾನ್ವರ್ಸೇಷನ್ನೇ ಇವಾಗ ಸದ್ಯಕ್ಕೆ ಮೇನ್ ಹೈಲೈಟ್ ಆಗ್ತಾ ಇರೋದು. FIR ಆಗಿದೆ, ನೀವು ಕೂಡ ಪ್ರತಿ ದೂರು ಕೊಟ್ಟಿದ್ದೀರಿ. ಅವರ FIRನಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅಂತ? ಫಸ್ಟು ಹೊಡೆದಾಗ ನಮ್ಮ ಮನೇಲಿ ಬೇಡ ಅಂತ ಹೇಳಿದ್ರು, ಸರಿ ನಾನು ಬಿಟ್ಬಿಟ್ಟಿದ್ದೆ. ಇಲ್ಲಿ ತುಂಬ ಹರಾಸ್ಮೆಂಟ್ ಆದಮೇಲೆ 12 ಗಂಟೆಗೆ ಹೋಗಿ ನಾನು ಫಸ್ಟ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು. ದೂರೆಲ್ಲ ನಂದೇನೆ. ಸರು ನೆನ್ನೆಯಿಂದ ಫೋನ್ ಮಾಡಿದ್ದಾರೆ, ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ. ಆ್ಯಸ್ ಎ ಗರ್ಲ್ ಆಗಿ ನಾನು ಈ ಥರ ಫೈಟ್ ಮಾಡ್ತೀನಿ. ಆ್ಯಸ್ ಎ ಬಾಯ್ ಆಗಿ ಅವರು ಅಲ್ಲಿ ಬಂದು ಮಾತಾಡಬೇಕು. ಈಗ ಫ್ಯಾಮಿಲಿ ಕೂರ್ಸಿ ಮಾತಾಡಿ ಅಂತ ಹೇಳಿದ್ದಾರೆ. ನಮ್ಮ ಮನೇಲಿ ಬಂದು ಅವಮಾನ ಮಾಡೋಕ್ಕಾಗುತ್ತೆ, ನಾವು ಕೂರ್ಸಕ್ಕೆ ರೆಡಿ ಇದ್ದೀವಿ. ಅವ್ರ ಫ್ಯಾಮಿಲಿನ ಕರ್ಕೊಂಬರೋಕ್ಕಾಗಲ್ವಾ ತೊಂದರೆ ಇದ್ದರೆ? ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಮನೆ ಹತ್ರ ಬಂದು ಎಲ್ಲ ಗಲಾಟೆ ಮಾಡೋಕ್ಕಾಗುತ್ತೆ. ನಮ್ಮ ಮನೇಲಿ ಫಂಕ್ಷನ್ ಮಾಡಿ ನಿಮ್ಮ ರಿಲೇಷನ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದರೆ ರಿಲೇಷನ್ನೇ ಕೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರಂತೆ. ಎಲ್ಲರೂ ಇದೆಯಾ ಮ್ಯಾಮ್? ರಿಲೇಷನ್ನೇ ಕೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಡೋವಂಥದ್ದು. ಇದೆಲ್ಲ ಫ್ರಾಡ್ ಮಾಡಿದರೆ ಹೇಗೆ? ಈಗ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ವಾ? ಚಾನಲ್ಗೆಲ್ಲ ಬಂದು
ಅವ್ರದ್ದೇ ಇದೆ, ನಾನು ಹೊಡೆದಿರೋದೆಲ್ಲ ನಾನು ಕೊಡ್ತೀನಿ. ಬಟ್ ನಾನು ಗರ್ಲ್ ಆಗಿ ನಾನು ಬಂದಿಲ್ಲ. ಅವ್ರು ಹೇಳ್ತಾ ಇರ್ತಾರೆ ನಾನು ದೊಡ್ಡವರು, ನಾನು ಅದನ್ನು ಓದಿನಿ, ನೀನು ಜಸ್ಟ್ ಕಾಮರ್ಸು, ನಾನು ಸೈನ್ಸ್ ಓದಿದ್ದೀನಿ, ನಿನಗಿಂತ ತಲೆ 10 ಪಟ್ಟು ಇದೆ ನನಗೆ, ಫೇಸ್ ಮಾಡ್ತೀಯ ಅಂತ ಹೇಳಿದಾಗ ಅಲ್ಲಿ ಬಂದು ಮಾಡ್ಬೋದಲ್ವಾ ಜೆನ್ಯೂನ್ ಆಗಿದ್ದರೆ. ಈ ಥರ ಬಂದು ಮಾಡಿ ಒಂದು ಹುಡುಗಿ ಮಾನ ಮರ್ಯಾದೆ ತೆಗ್ದು ಏನು ಎದುರ್ಕೊಳ್ಳೋಂಥದ್ದಿಲ್ಲ ಮ್ಯಾಮ್. ನಾನು ವಿಡಿಯೋ ಕೊಡ್ತೀನಿ ನಿಮಗೆ. ಓಕೆ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಷ್ಟು ವರ್ಷ ಅಪ್ಪ ಅಮ್ಮ ನಮ್ಮನ್ನು ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿರ್ತಾರೆ. ಅಪ್ಪ ಅಮ್ಮನ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಇದರಲ್ಲಿ ನಿಮ್ಮ ಅಪ್ಪ ಅಮ್ಮನ ಪಾತ್ರ ಏನು? ನಿಮ್ಗೇನು ಅನಿಸುತ್ತೆ? ಅಬ್ವಿಯಸ್ಲಿ ಅಪ್ಪ ಅಮ್ಮ ಅಂತ ಬಂದಾಗ ಸ್ವಲ್ಪ ಕರಳು ಚುರುಕು ಅನ್ನತ್ತೆ. ನಾವು ಏನೇ ಮಾಡಿದ್ರೂ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಿಮ್ದೇನೂ ತಪ್ಪು ಇಲ್ಲ ಅಂದಾಗ ನಿಮ್ಮ ಅಪ್ಪ ಅಮ್ಮನ ವಿರುದ್ಧ ಯಾಕೆ ದೂರು ದಾಖಲಾಯಿತು ಅಂತ? ಫಸ್ಟ್ ಟೈಮ್ ಅವ್ರು ಹೇಳಿದ್ರು, ಬೇಡಮ್ಮ ಮನ ಮರ್ಯಾದೆ ಹೋಗುತ್ತೆ, ನಮ್ಮ ತಂದೆ ತುಂಬ ಅನಿಸ್ತಾರೆ, ಮನ ಮರ್ಯಾದೆ ಹೋಗುತ್ತೆ ಬೇಡಮ್ಮ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಕೊಟ್ಟಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಮತ್ತು ಇನ್ನೊಂದು ದಿವಸನೂ ಹಾಗೆ ಮಾಡ್ತಾರೆ, ಫ್ಯಾಮಿಲಿಯೆಲ್ಲ ಬಂದು ತುಂಬಾ ಅಪ್ಪಂಗೆ ಅವಮಾನ ಆಗಲಿ ಅಂತ ಹೇಳಿ ಎಲ್ಲ ಮಾಡಿ ಮನೆ ಮಾಡೋ 1 ತಿಂಗಳಾಗಿದೆ. ಬಟ್ ನಾವು ಇದನ್ನು ಸ್ಟೇಟ್ಮೆಂಟ್ ಹೇಳೋಕ್ಕೋಸ್ಕರನೇ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ಅಲ್ಲೂ ನಾನು ಏನೂ ತಿರುಗಿಸಿ ಮಾತಾಡೋಲ್ಲ. ನಮ್ಮ ಫ್ಯಾಮಿಲಿ ಹೇಳ್ತಾರೆ ಅಂತ ಹೇಳಿ ವಾಪಸ್ ಹೋಗ್ತೀನಿ, ಇವ್ರ ಜೊತೆನೇ ಬರ್ತೀನಿ. ಮತ್ತೆ ಅದೇ ಮಾಡಿದಾಗ ಎಷ್ಟು ದಿವಸ ಅಂತ ನಾನು ನೋಡಲಿ, ಒಂದು ಹೆಣ್ಣು ಒಂದು ತಿಳ್ಕೊಂಡಿದ್ದೀನಿ, ಎಲ್ಲನೂ ಸಹಿಸ್ಕೊಂಡಿದ್ದೀನಿ. ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಮಾಡ್ತಿರ್ತಾರೆ, ನಂಗೆ ಡೈವರ್ಸ್ ಕೊಡ್ತಾರೆ, ಆಮೇಲೆ ಅದೇ ಬಿಸ್ನೆಸ್ ಇನ್ನೊಂದು ಮದುವೆ ಆಗ್ತಾರೆ. ಅದಕ್ಕೇನೆ ಅವತ್ತು ನಾನು ಇಲ್ಲ, ನಾನು ಸ್ಟ್ರಾಂಗಾಗಿ ನಿಂತ್ಕೋಬೇಕು, 12 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಮನೇಲಿ ಗೊತ್ತಾಯಿತು. ಅವರು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಮಗಳ ಜೀವನ ಹಾಳಾಗೋಗುತ್ತೆ ಅಂತೇಳಿ. ನಿಧಾನಕ್ಕೆ ಇವರು ಸಾಯಿಸೋ ಮಟ್ಟಿಗೆ ಬರ್ತಾರೆ ಅಂತಂದರೆ ಹೊಡೆದು ಬಡ್ದು ಮನೆಯಿಂದ ಹೊರಗಡೆ ಹಾಕಿ ಒಂದು ಕನಿಕರ ಬೇಡವ ಮ್ಯಾಮ್, ಹೆಣ್ಮಕ್ಳು ಎಲ್ಲಿಗೆ ಹಾಕಿದ್ರೆ ಎಲ್ಲಿ ಹೋಗ್ತಾಳೆ ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಅದಕ್ಕೆ ನಾನು ಕೊಟ್ಟಾಗ ಈಗಲೂ ಎಕ್ಸೆಪ್ಟ್ ಇಲ್ಲ. ಬಟ್ ಅವ್ರಿಗೂ ಬೇಜಾರಾಗುತ್ತೆ. ಇವಾಗ ಈಗ ನಮ್ಮ ಮಗಳು ಚಾನಲ್ಗೆ ಹೋಗಿ ನಿಂತ್ಕೋಬೇಕು ಮಾಡಬೇಕು ಅಂದರೆ, ಸ್ಟೇಷನ್ಗೆ ಹೋಗಬೇಕು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅಪ್ಪ ಅಮ್ಮ ಇವಾಗ ನಿಮ್ಮ ಪರವಾಗಿ ನಿಂತಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಈ ವಿಡಿಯೋ ಲೈವ್ ಸಡನ್ನಾಗಿ ಆಗಿದೆ. ಈಗ ಅಮ್ಮ ಊರಿಂದ ಬರಬೇಕು, ಮೈಸೂರಿಂದ ಬರ್ತಾರೆ. ಓಕೆ, ಈಗ ಎಲ್ಲಿ ಉಳ್ಕೊಂಡಿದ್ದೀರಿ ನೀವು? ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ ಮ್ಯಾಮ್. ನಾನು ಅದೇ KSOL ವರ್ಕ್ ಮಾಡ್ತಾ ಇರೋದು. ಇನ್ನೊಂದು 15 ಡೇಸ್ಗೆಲ್ಲ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತಾರೆ. ಯಾಕಂದರೆ ನನಗೂ ಹೆಲ್ತ್ ಇಶ್ಯೂಸ್ ಇದೆ, ಇವ್ರು ತಿನ್ನೋ ಕೊಡ್ತಿಲ್ಲ ಮಾಡ್ತಿರ್ಲಿಲ್ಲ, ನಂಗೆ ಬ್ಲಡ್ ಎಲ್ಲ ತುಂಬ ಇದೆ. ಬಟ್ ಡೈಲಿ ಟ್ರಾವೆಲಿಂಗ್ ಮಾಡೋದು ಅಷ್ಟು ಈಸಿನೂ ಅಲ್ಲ. ಸೊ ನಾನು ಬೇಕಾದ್ರೆ ನಾನು ಆಫೀಸಲ್ಲಿ ಹೋಗಿ ಕೇಳಿ ನಾನು ಎಷ್ಟು ಊಟ ಮಾಡ್ತೀನಿ, ಆ ಊಟ ಮಾಡೋದು ಡೈಜೆಸ್ಟ್ ಆಗಿರಲ್ಲ. ಯಾಕಂದರೆ ನಾನು ಅವ್ರ ಮನೇಲಿ ಇದ್ದಾಗ ಒಂದು ಮನುಷ್ಯ ಅಂತ ನೋಡ್ದೇನೆ ನೀನು ಹೆಂಡತಿ ಕೆಲಸ ಮಾಡಲ್ಲ ಅಂತಿದ್ರು. ಅವ್ರ ಮನೆ ಕೆಲಸ ಮಾಡಿ ಊಟ ತಿಂದು ಹಂಗಿಸ್ತಿದ್ರು ಅಂತೇಳಿ ನಾನು ಊಟ ಮಾಡಿದೆ. 5:30ಗೆ ಎದ್ದು ಅವ್ರ ಮನೆ ಕೆಲಸ ಮುಗಿಸಿ 3 hours ನಡ್ಕೊಂಡು ಹೋಗಿ, ಬಸ್ಸಿಲ್ಲ ಅವ್ರ ಏರಿಯಾದಿಂದ, 2 hours ಕೆಲಸ ಮಾಡಿ ಆಫೀಸಲ್ಲಿ ಕೆಲಸ ಮುಗಿಸಿ ಮತ್ತೆ ಹೊರಗಡೆ ತಿನ್ಕೊಂಡು ಮತ್ತೆ 2 hours ಜರ್ನಿ ಮಾಡ್ಕೊಂಡು 3 hours ನಡ್ಕೊಂಡು ಬಂದು ಮತ್ತೆ ನಾನು ಮನೆಗೆ ಬರ್ತಿದ್ದು. ಅಲ್ಲೂ ಅಷ್ಟೇ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಅಷ್ಟು ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು ನಾನು ತುಂಬಾ. ನೀವು ಹೇಳ್ತಾ ಇದ್ದೀರಿ ಊಟನೇ ಹಾಕೋದಿಲ್ಲ ನನಗೆ, ಅಷ್ಟು ಹಿಂಸೆ ಹೇಳ್ತಿದ್ದೀರಲ್ವಾ? ನಿಜಕ್ಕೂ ಆ ವಿಚಾರ ಕೇಳಿದಾಗ ಒಬ್ಬ ಮನುಷ್ಯ ಬದುಕೋದೆ ಊಟಕ್ಕೋಸ್ಕರ, ಅದೇ ಇಲ್ಲ ಅಂದಾಗ ನನಗೆ ಒಂಥರ ನೋವಾಗ್ತಾ ಇದೆ. ಅದೆಲ್ಲನೂ ನೀವು ಯಾವ ರೀತಿಯಾಗಿ ಸಹಿಸ್ಕೊಂಡ್ರಿ? ನಿಜಕ್ಕೂ ಹೆಣ್ಣು ಹುಟ್ಟಿರೋದೇ ಎಲ್ಲನೂ ಸಹಿಸ್ಕೊಳ್ಳೋಕ್ಕ ಅಂತ ಅನ್ಸ್ಬಿಡುತ್ತಲ್ವಾ? ಅದು ನಿಜಾನೇ ಮ್ಯಾಮ್. ನೋಡಿ ಇವಾಗ ಮದುವೆ ಏನು ಹೇಳ್ತಾರೆ, ಮದುವೆಗಿಂತ ಮುಂಚೆ ಯಾವುದಕ್ಕೂ ಕೊರತೆ ಇಲ್ದಂಗೆ ಅವರು ಅಮೌಂಟ್ ಇಲ್ಲ ಅಂದ್ರೂ ಮಕ್ಳಿಗೋಸ್ಕರ ಬೆಳೆಸಿರ್ತಾರೆ. ಹಾಗೆ ಹಿಂಗೆ ಕಷ್ಟ ಇಲ್ದಂಗೆ ನೋಡ್ಕೊಂಡಿರ್ತಾರೆ. ಏನಂದರೆ ನಂಗೆ ನೋಡೋಕ್ಕೆ ಬಂದಿದ್ದವರೆಲ್ಲ ನನಗೆ ಜಾಸ್ತಿ ಫಾರಿನ್ ಕಂಟ್ರಿಯಿಂದನೇ ಬಂದಿದ್ದರು. ಮತ್ತು ಅಷ್ಟು ಬರಲಿಲ್ಲ. ಓಕೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದ್ದೆ ಮದುವೆ ಮಾಡ್ಕೊಂಡಿದ್ದು. ಮನೆಗೆ ಬರ್ತಿದ್ದಂಗೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೆಗೆ ತಿಂಗ್ಳಿಗೆ 10 ಲಕ್ಷ ಆದಾಯ ಇದೆ ಎಲ್ಲರಿಂದನೂ. ಏನಿದೆ, ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು, ಅದು ಕಾಮನ್ ಸೆನ್ಸು. ಇವ್ರು ಹಾಲು ಕಮ್ಮಿ ಆಗಿ ಅಂತ ಹಾಲು ತೊಗೊಂಬಂದ್ರೆ ಅವ್ರ ತಾಯಿ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡೋರು ಪುನಃ. ಹಿಂಗಿದ್ದಾಗ ಆಯಿತು, ಅದಕ್ಕೂ ಅಡ್ಜಸ್ಟ್ ಆಗಿದ್ದೀವಿ ನಾವು. ಅದನ್ನು ಹೇಳಿಸಿದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಎಷ್ಟಂತ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ? ಒಂದು ತಿರುಗಿಸಿ ಮಾತಾಡ್ತಿರ್ಲಿಲ್ಲ ನಾನು. ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ? ತಿನ್ಕೊಂಡೇ ಬರ್ತಿದ್ದೆ. ಬಟ್ ಒಂದೊಂದ್ಸಲಿ ಹೋಗ್ತಾ ಹೋಗ್ತಾ ಊಟ ಹಿಡಿಸ್ತಿರ್ಲಿಲ್ಲ. ಬೇಡ ಅಂತ ಹೇಳಿ ಹೊರಗಡೆ ಊಟ ಮಾಡಿರೋದು ಇದೆ. ಓಕೆ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತಾಯಿ ಒಂಥರ ಮದುವೆ ಆದಮೇಲೆ ಅವರೇ ನಮಗೆ ಧೈರ್ಯ, ಸ್ಥೈರ್ಯ ಎಲ್ಲವೂ ಕೂಡ ತಾಯಿ. ಬ್ಯಾಕ್ ಬೋನ್ ಅಂದರೆ ತಪ್ಪಾಗಲಿಕ್ಕಿಲ್ಲ ತಾಯಿನ.
ನಿಮ್ಮ ತಾಯಿಗೆ ವಿಚಾರ ಎಲ್ಲನೂ ಕೂಡ ನೀವು ಹೇಳ್ಕೊಂಡಾಗ ನಿಮ್ಮ ತಾಯಿ ರಿಯಾಕ್ಷನ್ ಹೇಗಿತ್ತು? ಯಾಕೆಂದರೆ ಹೆತ್ತ ಕರಳು ನೋವಾಗತ್ತೆ ಹೆತ್ತ ತಾಯಿಗೆ. ನನ್ನ ಮಗಳನ್ನ ನಾವು ಇಷ್ಟು ವರ್ಷ ಗಿಣಿ ಥರ ಸಾಕಿ ಗಿಡಗನ ಕೈಲಿ ಕೊಟ್ಬಿಟ್ವಲ್ಲಪ್ಪ ಅನ್ನೋದು ಪ್ರತಿ ತಾಯಿಗೂ ಇದ್ದೇ ಇರುತ್ತೆ. ನಿಮ್ಮ ತಾಯಿ ಯಾವ ರೀತಿಯಾಗಿ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾಯಿದ್ರು ಅಂತ? ಸ್ಟಾರ್ಟಿಂಗಲ್ಲಿ ಮದುವೆ ಏನೋ ಆಗೋಯ್ತು. ಆವಾಗ ಹೆಣ್ಮಕ್ಳದ್ದು ಇರುತ್ತಲ್ವಾ, ಏನೇ ಮಾಡಿದ್ರು ಕೊಟ್ಬಿಟ್ಟಿದ್ದೀವಿ, ಹೆಣ್ಮಕ್ಳೇ ಸಹಿಸ್ಕೋಬೇಕು ಅಂತ ಹೇಳಿ ನಮ್ಮಮ್ಮ ಏನು ಮಾಡ್ತಿದ್ರು, ಅವ್ರದ್ದೇ ತಪ್ಪಿದ್ರು ನನಗೆ ಹೇಳ್ತಿದ್ರು, ಅದೇ ವಿಷಯ ಕೇಳ್ತಾಯಿದ್ರು, ಇಲ್ಲ ಸಹಿಸ್ಕೊ. ನನಗೆ ಅದು ಫೀಲ್ ಆಗಿಬಿಡ್ತಿತ್ತು, ಗಂಡ ಅಂದರೆ ಏನಕ್ಕೂ ಸಂಬಂಧಕ್ಕಿಲ್ಲ, ಅದಕ್ಕೆ ಮಾತ್ರ ಕರೀತಾನೆ, ಬರೀ ಲೈಂಗಿಕಕ್ಕೆ ಮಾತ್ರ. ಆಗ ನಂಗೆ ಹೆಂಗೆ ಅನಿಸುತ್ತೆ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಅಷ್ಟು ಹಿಂಸೆ ಆಗಿ ನಾನು ಹೇಳಿದ್ದೀನಿ, ಹೋಗು ನೀನು ನಿಂಗೆ ಸೈನ್ ಬೇಕಾದ್ರೆ ನಾನು ಮಾಡಿಕೊಟ್ಬಿಡ್ತೀನಿ ಹೋಗಂತಾನೆ ಹೇಳಿದ್ದೀನಿ. ಅಂದರೆ ಅವ್ರು ಅದಕ್ಕೆ ಒಪ್ಕೊಂಡಿದ್ರಾ? ನೀವು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಒಪ್ಕೊಂಡಿದ್ರಾ? ಈ ರೀತಿಯಾಗಿ ಯಾಕೆ ಟಾರ್ಚರ್ ಕೊಡ್ತಿದ್ಯಾ, ನಿಂಗೇನು ಬೇಕು ಅಂತ ನೀವು ಕೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಅವರು ನನಗೆ ಮಕ್ಕಳು ಬೇಕು ಅನ್ನೋದನ್ನ ಒಂದು ಆಡಿಯೋದಲ್ಲಿ ಮ್ಯಾಮ್ ಅವ್ರಿಗೆ ಯಾವುದೂ ಎವಿಡೆನ್ಸ್ ಇಲ್ಲ. ಮಕ್ಳದೊಂದು ಇಟ್ಕೊಂಡು ಎಳ್ದಾಡ್ಬೋದು ಅಷ್ಟೇ. ಒಂದು ಮಕ್ಳದು ಇನ್ನೊಂದೇನೋ ಹೊಡೆದಿದ್ದೀನಿ ಅಂದ್ಕೊಂಡು ಅದು ಹೊಡೆದಿಲ್ಲ ನಾನು. ಅವ್ರು ಹೊಡೆದಾಗ ಸೆಲ್ಫ್ ಡಿಫೆನ್ಸ್ ಇಟ್ಕೊಂಡಿದ್ದೀನಿ, ಉಗುರು ಬಿದ್ದಿದೆ ಅಷ್ಟೇ ಅದು ಕೈಗೆ. ಇಂದಿಂಥ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ, ಯಾಕಂದರೆ ಅದು ಮೇಜರ್, ಅವ್ರ ಹತ್ರ ಎವಿಡೆನ್ಸ್ ಇಲ್ಲ, ಮೇಜರ್ ಮಾತಾಡೋಕೆ ಅಷ್ಟೇ ಇರೋದು ಅವ್ರ ಹತ್ರ. ಆ ಥರ ಇಟ್ಕೊಂಡು ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ನಮ್ಮ ತಾಯಿಗೂ ಫಸ್ಟು ಹಂಗೆ ಅನಿಸ್ತಾಯಿತ್ತು. ಬಟ್ ಮಕ್ಳ ಮೇಲೆ ಯಾವಾಗಲೂ ಹರಾಸ್ಮೆಂಟ್ ಆಗ್ತಿದ್ರೆ ಅದು ನಮ್ಮದೇ ತಪ್ಪಂತ ಅನ್ಸುತ್ತೆ. ಅವ್ರಿಗೂ ಒಂದ್ಸಲಿ ಫೀಲ್ ಆಗುತ್ತಲ್ವ, ತಿರುಗಿ ಬಿದ್ದಾಗ ಅವರೇ ಸರಿ ಇಲ್ಲ. ಅಲ್ಲಿ ತನಕ ಮದುವೆ ಆಗೋ ತನಕ ನಮ್ಮಮ್ಮನೇ ಸರಿ ಇದ್ರು, ಅವ್ರಿಗೆ ಮದುವೆ ಆದಮೇಲೆ ಅವರೇ ಸರಿ ಇಲ್ಲ ಅಂತ. ಇನ್ನು ನಿಮ್ಮ ಅತ್ತಿಗೆ ಅಂತ ಹೇಳಿದ್ರಿ, ಅತ್ತಿಗೆ ಮಾತ್ರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ನಿಮ್ಮ ಅತ್ತಿಗೆ ಹತ್ರನೂ ನಿಮ್ಮ ಕಷ್ಟ ಸುಖಗಳನ್ನ ಅದಕ್ಕೆ ಅಂದರೆ ಅವರು ಒಳ್ಳೆಯವರಿದ್ರು. ಅವರು ಒಂದು ಹೆಣ್ಣು ಹೊರಗಡೆಯಿಂದ ಬಂದಿರೋದು, ಅವರು ನನಗಿಂತ ಮುಂಚೆ ಏನೇನು ಅನುಭವಿಸಿದಾರೋ ನನಗೆ ಗೊತ್ತಿಲ್ಲ. ಅವ್ರೇನೋ ಅಷ್ಟೇ ಹೇಳ್ಕೊತಿರ್ಲಿಲ್ಲ, ಬಟ್ ಸಿಚುಯೇಷನ್ ಗೊತ್ತಾಗ್ತಿತ್ತು ನನಗೂ. ಸೊ ಹಾಗೇನೆ ಇವಾಗ ಅವರು ಅದು ಅನುಭವಿಸಿ ಬಂದಿರ್ತಾರೆ, ನಾನು ಅನುಭವಿಸಿ ಬಂದಿರ್ತೀನಿ. ಸೊ ನಮ್ಮಿಬ್ಬರಿಗೆ ಗೊತ್ತಿರುತ್ತೆ ಟ್ರ್ಯಾಕ್ ಏನು ಅಂತ. ಸೊ ನಮ್ಮಿಬ್ರು ಚೆನ್ನಾಗೇ ಇದ್ವಿ ನಾವಿಬ್ರು. ಅಷ್ಟೇ ಪ್ರಾಬ್ಲಮ್ಸ್ ಏನು ನಾನಾಗೂ ಯಾರ ಹತ್ರ ಶೇರ್ ಮಾಡ್ತಿರ್ಲಿಲ್ಲ, ತಿರುಗಿಸಿ ಹೇಳ್ತಿರ್ಲಿಲ್ಲ, ಅವ್ರ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅತ್ತಿಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ರ? ಅಂದರೆ ನಮಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅತ್ತೆ ಮಾವ ಏನಾದರೂ ಮಾತಾಡಿದಾಗ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರ? ನಿಮ್ಮ ಪರವಾಗಿ ಮಾತಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ? ಅಂದರೆ ಅವರು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಬಟ್ ಅವ್ರ ಹಸ್ಬೆಂಡ್ ಜೊತೆ ಹೇಳ್ಕೊಂಡಿದ್ದಾರೆ, ನೀವು ನ್ಯಾಯ ಹೇಳಂಗಿದ್ರೆ ಇಬ್ರಿಗೂ ಹೇಳಿ, ಒಬ್ರಿಗೆ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಂತ ಹೇಳಿ. ಅಂದರೆ ನೀವು ಮದುವೆ ಆದಂತಹ ಸಂದರ್ಭದಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ನೀವು ಹೇಳಿದ್ರಿ. ಯಾವಾಗಿಂದ ಮತ್ತೆ ನೀವು ಕೆಲಸಕ್ಕೆ ಜಾಯಿನ್ ಆಗಿದ್ದು? ಅಂದರೆ ಅವ್ರು ಹೊಡೆದ್ರು ಒಂದು 3-4 ಮಂತ್ಸ್ಗೆ 3 ಮಂತ್ಸ್ಗೆ ಹೊಡೆದಿದ್ರು. ಆವಾಗ ಹೋಗಿ ವರ್ಕಿಗೆ ಜಾಯಿನ್ ಆದೆ ನಾನು. ಅವತ್ತಿನ ದಿವಸನೇ ಅವ್ರ ಕೆಲಸ ಎಲ್ಲ ಮುಗಿಸಿ ಬಾಕ್ಸಿಗೆ ಲಂಚ್ ಪ್ರಿಪೇರ್ ಮಾಡಿಕೊಂಡು ವರ್ಕಿಗೆ ಹುಡ್ಕೋಕ್ಕೆ ಅಂತ ಹೋಗಿದ್ದೆ. ಓಕೆ. ಆಮೇಲೆ ನೀವು ಒಂದು ವಿಡಿಯೋ ನೋಡಿದ್ವಿ ನಾವು. ಆ ವಿಡಿಯೋದಲ್ಲಿ ಅವರು ಕೆಲಸ ಮಾಡ್ತಾಯಿರ್ತಾರೆ. ಸೊ ನೀವು ಡ್ಯಾನ್ಸ್ ಮಾಡಿಕೊಂಡು ಅವ್ರನ್ನ ಕೀಟ್ಲೆ ಮಾಡ್ಕೊಂಡೇನೋ ಹೋಗ್ತೀರಿ. ಅದಕ್ಕೆ ಅವರು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ನಾನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು, ನನಗೆ ಅವಳ ಕಡೆಯಿಂದ ಟಾರ್ಚರ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಮ್ಯಾಮ್ ಡೇ 1ಇಂದನೂ ವಿಡಿಯೋ ಮಾಡ್ಕೊಳ್ಳೋ ಹ್ಯಾಬಿಟ್ ಇದೆ ಅವ್ರಿಗೆ. ಸೊ ಅವತ್ತು ಅವ್ರಿಗೆ ವರ್ಕ್ ಇದೆ ಅಂತಲೇ ಗೊತ್ತಿಲ್ಲ, ಆಯಿತಾ, ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಆವಾಗ ನಾನು ಎಷ್ಟೇ ಅವ್ರು ಹರಾಸ್ಮೆಂಟ್ ಮಾಡಿದ್ರು ನಾನು ಅದನ್ನು ತಮಾಷೆಗೆ ತೊಗೊಂಡು ಮತ್ತೆ ಅವ್ರ ಜೊತೆ ಮಿಂಗಲ್ ಮಾಡೋಕ್ಕೆ ಹೋಗಿದ್ದೀನಿ. ಅಲ್ಲ ನೀನು ಹೊಡೆದಿಲ್ಲ ಬಡ್ದಿಲ್ಲ ಏನೂ ಮಾಡಿಲ್ಲ. ಮತ್ತೆ ಆ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡಿ ಅವ್ರು ಹಿಂಗೆ ನೋಡ್ತಿದ್ದಾರೆ ಮೇಲ್ಗಡೆ. ಅವ್ರು ಸೀರಿಯಸ್ ಆಗಿರಲಿಲ್ಲ, ವರ್ಕ್ ಮಾಡಿಕೊಂಡು ವರ್ಕ್ ಟೆನ್ಷನಲ್ಲಿ ಇರಲಿಲ್ಲ, ಕೂಲಾಗಿ ಹಿಂಗೆ ನೋಡ್ಕೊಂಡು ಮಾಡ್ತಿದ್ದಾರೆ. ಅದು ಫುಲ್ ವಿಡಿಯೋ ಆಗಿದೆಯೋ ನನಗೆ ಗೊತ್ತಿಲ್ಲ. ಕೂಲಾಗಿ ನೋಡಿಕೊಂಡೆ, ಸ್ಮೈಲಿಂಗ್ ಫೇಸ್ ಎಲ್ಲ ಇದೆ. ಸೊ ವರ್ಕ್ ಪ್ರೆಷರ್ ಇರೋರು ಹಂಗೆ ಮಾಡ್ತಾರಾ? ಅವ್ರು ವಿಡಿಯೋ ಮಾಡ್ತಾರೆ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್? ಅವ್ರ ತಾಯಿ ನಮ್ಮ ಮನೆ ಹತ್ರ ಬಂದು ಹೇಳಿದರು, ಬೆಡ್ರೂಮಲ್ಲಿ ಕ್ಯಾಮ್ರಾ ಹಾಕ್ಬಿಡು ನೀನು ಅಂತ ಎಲ್ಲ ಜಗಳ ಮಾಡಿದ್ರು. ಅವರು ಬೆಡ್ರೂಮ್ಗೆ ಅದಕ್ಕೂ ಕ್ಯಾಮ್ರಾ ತೊಗೊಂಬಂದು ಇಕ್ಕಿದ್ದಾರೆ. ಇನ್ನು ಯಾವುದೆಲ್ಲ ನಾನು ಹೇಳಿ ನಿಮಗೆ, ಅವರು ಹಿಂಗೆ ವಿಡಿಯೋ ಮಾಡ್ಕೊಂಡು ಹೆಂಡತಿ ಪ್ರೈವೇಟ್ ವಿಚಾರ, ಅದಕ್ಕೂ ಅವರು ಕ್ಯಾಮ್ರಾ ಅಳವಡಿಸ್ತಾರೆ ಅಂತಂದರೆ ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಡಿವೋರ್ಸ್ ಕೇಳಿದ್ದಾಳೆ ಬಿಂದು. ಡಿವೋರ್ಸ್ ಕೇಳಿದಂತಹ ಸಂದರ್ಭದಲ್ಲಿ 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವರು ಮನೆಗೆ ಬಂದು ಜಗಳ ಮಾಡಿದಾಗ ಎಲ್ಲ ಮಾಡಿದಾಗ್ಲೂ ಸುಮ್ಮನೆ ಆಗಿ ಇದಕ್ಕಿಂತ ಮುಂಚೆ ಮ್ಯೂಚುವಲ್ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಮೀನಿಂಗೇ ಇಲ್ಲ. ಒಂದು ರೆಕಾರ್ಡ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ ಅಂದರೆ ಇನ್ನೇನು ಮೀನಿಂಗ್ ಇದೆ ಅಲ್ಲಿ? ನನಗೆ ಬೇಡ ಅಂತಲೇ ಅನಿಸ್ತು.
ಫ್ಯಾಮಿಲಿ ಕೂರ್ಸ್ ಮಾತಾಡಿದ್ರು, ಅಲ್ಲೊಂಥರ ಡ್ರಾಮಾ ಮಾಡ್ತಿದ್ರು, ಇಲ್ಲಿ ಕರ್ಕೊಂಬಂದು ಒಂಥರ ಬಿಹೇವ್ ಮಾಡ್ತಿದ್ರು. ಹೆಂಡತಿ ಬೇಕಂತ ಹೇಳೋದು, ಇಲ್ಲಿ ಬಂದ್ಬಿಟ್ಟು ಡ್ರಾಮಾ ಸ್ಟಾರ್ಟ್ ಮಾಡೋದು. ಹೆಂಡತಿ ಬೇಕು ಅಂದವರು ಎಲ್ಲದಕ್ಕೂ ಜೊತೆಲಿರ್ತಾರೆ. ಒಂದು ಮದುವೆ ಕರ್ಕೊಂಡು ನೀನೇ ಬಂದ್ಬಿಡು ಅಂತ ಹೇಳೋದು, ಅಲ್ಲಿ ಏನೇನೋ ಮಾಡೋದು. ಆಮೇಲೆ ವಾಪಸ್ ನಂಗೆ ಸುಸ್ತಾಗ್ತಿದೆ ನೀನೇ ಹೋಗು ಅಂದರೆ, ನಾನು ಇಲ್ಲಿಂದ ಆಂಧ್ರಾಗೆ ಒಬ್ಬಳೇ ಹೋಗಿದ್ದೀನಿ. ನನ್ನ ಕಸಿನ್ ಮದುವೆಗೆ ಬರಲಿಲ್ಲ ಅವರು, ಮನೆ ದಿವಸ ಇತ್ತು ಮುಗಿಸ್ಕೊಂಡು ನಾನು ಹೋಗಿದ್ದೀನಿ ಆಂಧ್ರಾಗೆ. ಬಂದು ಕರ್ಕೊಂಬರಂಗಿಲ್ವಾ ಹೋಗ್ಲಿ, ರಾತ್ರಿ ಎಲ್ಲ ಟ್ರೈನಲ್ಲಿ ಬಂದಿದ್ದೀನಿ, ಕರ್ಕೊಂಬರಂಗಿಲ್ವಾ ಅವರು? ಮದುವೆ ಆದಮೇಲೆ ಇಬ್ಬರು ಜೊತೆಗೆ ಸಮಯ ಕಳೆಯುವಂತಹ ವಿಚಾರಗಳು ಕ್ವೈಟ್ ಕಾಮನ್. ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ ನೀವು? ನಿಮ್ಮ ಹೋಗ್ಬಿಟ್ಟು ಬಂದ್ವಿ, ಬಟ್ ಅಲ್ಲೂ ಜಗಳ ಆಯಿತು. ಅವ್ರ ಅಣ್ಣನ ಕಡೆಯಿಂದ ಅಲ್ಲೂ ಜಗಳ ಆಯಿತು. ಏನು ಹೇಳಿದ್ರು ಆಗ ನೀವು? ಏನೋ ಒಂದು ಬೆಡ್ಶೀಟ್ ಚೆನ್ನಾಗಿರುತ್ತೆ ತಗೊಳ್ಳಿ ಅಂದಿದ್ದಕ್ಕೆ ಅವ್ರ ಅಣ್ಣ ನಮ್ಮ ಡ್ಯಾಡಿ ಫೋನ್ ಮಾಡಿ, ನೀವೇನು ಅವಳಿಗೆ ಅದಿದು ಹೇಳಿ ಕಳಿಸಿದ್ದೀರಾ? ಹಠ ಮಾಡಿಲ್ಲ ನಾನು, ಅವಳು ಹಠ ಮಾಡ್ತಿದ್ದಾಳೆ, ಅಲ್ಲಿ ಹೋಗಿ ತೊಗೊಂಡು ಬರ್ಬೇಕಂತ ಹೇಳಿ ಅಂತ ಹೇಳಿ ಅಲ್ಲೂ ಜಗಳ ಮಾಡ್ಕೊಂಡೇ ಬಂದಿದ್ವಿ. ಕೆಲವೊಂದು ಹೇಳೋಕ್ಕಾಗಲ್ಲ ಮ್ಯಾಮ್, ಹೆಣ್ಮಕ್ಳಾಗಿ ಕೆಲವೊಂದು ಚಾನಲ್ಸಲ್ಲಿ ಹೇಳ್ಕೊಳಕ್ಕಾಗಲ್ಲ, ಬಟ್ ಸಿಚುಯೇಷನ್ ಅಷ್ಟೇ. ಓಕೆ, ಈಗ ನೀವು ಕೂಡ ದೂರು ಕೊಟ್ಟಿದ್ದೀರಿ. ಇದಕ್ಕೆ ಅವರ ರಿಯಾಕ್ಷನ್ ಏನು? ಏನಾದರೂ ಕಾಲ್ ಮಾಡೋದು, ಥ್ರೆಟಿಂಗ್ ಮಾಡೋದೇನಾದರೂ ಮಾಡಿದಾರಾ ಅಂತ? ಅವರು ತುಂಬ ಚಾಲಕಿದ್ರು, ಕಾಲಲ್ಲಿ ಏನೂ ಹೇಳ್ತಿರ್ಲಿಲ್ಲ, ಎಲ್ಲ ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋರು. ಬಟ್ ಅವ್ರು ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋದು ಏನೂ ಭಯ ಇಲ್ಲ, ಬಟ್ ಅವ್ರು ತುಂಬ ಚಾಲಕಿದ್ರು. ಅವ್ರು ಏನೂ ಹೇಳ್ತಿಲ್ಲ, ಯಾಕಂದರೆ ಅವ್ರದ್ದು 2 ಫ್ಯಾಮಿಲಿ ಅಭ್ಯಾಸ ಇದೆಲ್ಲ ಅವ್ರಿಗೆ. ಅವ್ರ ತಂಗಿದ್ರಲ್ಲೂ ನೋಡಿದ್ದಾರೆ ಅವರೆಲ್ಲ ಏನೇನು ಕೇಳ್ತಾರೆ, ಏನೇನು ಮಾಡ್ತಾರೆ ಅಂತೇಳಿ. ಅವ್ರ ತಂಗಿ ಜೀವನ ಹೇಗಿತ್ತು ನಿಮ್ಮ ಜೊತೆಲಿ? ಅವರು ಹೆಂಗೆ ಬಿಹೇವ್ ಮಾಡ್ತಾಯಿದ್ರು? ಅವ್ರ ತಂಗಿ ಟಾರ್ಚರ್ ಕೊಡ್ತಾಯಿದ್ರು? ಅವ್ರ ತಂಗಿ ಹೇಗೆ ಅಂತಂದರೆ ಯಾವುದಕ್ಕೂ ಬರ್ತಿಲ್ಲ, ರೂಮಲ್ಲಿ ಕೂತ್ಕೊಳ್ಳೋರು. ಬರಂಗಿದ್ರೆ ಎಲ್ಲ ಕೆಲಸನೂ ಎಲ್ಲ ಮಾಡೋಕ್ಕೆ ಬರಬೇಕಲ್ವ, ಅವ್ರು ಯಾವುದಕ್ಕೂ ಬರ್ತಿಲ್ಲ, ಇಂಥ ವಿಷಯಕ್ಕೆ ಮಾತ್ರ ಬರ್ತಾಯಿದ್ರು. ನಮ್ಮ ಅಣ್ಣ ಅಂದರೆ ನನ್ನ ಹಸ್ಬೆಂಡಿಗೆ ಬಿಟ್ಟು ಅವ್ರ ಅಣ್ಣಂಗೂ ಬೆಲೆ ಕೊಡಬೇಕಾಯ್ತಂತೆ, ಅವ್ನು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕಾಗಿತ್ತಂತೆ. ಮತ್ತು ಅನ್ನ ಇದೆಲ್ಲ ಅದೇ ಜಾಸ್ತಿ ಮಾಡಿದೆ ಅಂತ ಹೇಳಿ ಅದಕ್ಕೂ ಎಲ್ಲ ಹೇಳೋದು, ಕಂಪ್ಲೇಂಟ್ಸ್ ಎಲ್ಲ ಅಣ್ಣಂಗೆ. ಮತ್ತು ಅವ್ರಿಗೆ ತೆಲುಗು ಮಾತಾಡ್ತಾರೆ, ತೆಲುಗಲ್ಲಿ ಮಾತಾಡೋದು ನಂಗೆ ಅರ್ಥ ಆಗಲ್ಲ ಅಂತ ಹೇಳಿ. ನಿಮಗೆ ತೆಲುಗು ಭಾಷೆ ಬರಲ್ಲ? ನನಗೆ ತೆಲುಗು ಭಾಷೆ. ಓಕೆ, ನಿಜವಾಗ್ಲೂ ನಾನು ಕೇಳಿದೆ ಈಗಷ್ಟೇ ನಿಮಗೆ, 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದಾಳೆ ನನ್ನ ಹೆಂಡತಿ ಅಂತ ಶ್ರೀಕಾಂತ್ ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಡಿಮ್ಯಾಂಡ್ ಮಾಡಿದ್ರ? ಡಿಮ್ಯಾಂಡ್ ಅದನ್ನೇ ಏನಂತ ಹೇಳಿದ್ರೆ ಮ್ಯಾಮ್, ಮ್ಯೂಚುವಲ್ ತೊಗೊಳೋಣ ಅಂತಲೇ ಸುಮ್ಮನೆ ಆಗಿಬಿಟ್ಟೆ. ಬಟ್ ಅವ್ರು ಯಾವಾಗ ಮನೆಗೆ ಬಂದು ಜಗಳ ಮಾಡಿದ್ರು ಅವಾಗ ಅನಿಸ್ತು, ಮ್ಯೂಚುವಲ್ ಕೊಟ್ಬಿಟ್ರೆ ಇವ್ರಿಗೆ ಬುದ್ಧಿವಾದ ಕಲಿಯಲ್ಲ ಇವರು. ಯಾವತ್ತಿದ್ರೂ ಹೆಣ್ಮಕ್ಳನ್ನ ಕರ್ಕೊಂಬರ್ತಾರೆ, ನಾವಿಲ್ಲ ಅಂದರೆ ಇನ್ನೊಬ್ರನ್ನ ಹೆಣ್ಮಕ್ಳನ್ನ ಇದು ಮಾಡ್ತಾರೆ. ಸೊ ಈಗ ನಮ್ಮ ತಂದೆನೂ ಕಷ್ಟಪಟ್ಟಿದ್ದಾರೆ, ಸುಮ್ಮನೆ ಕೊಟ್ಟಿಲ್ಲ. ಇಂಥವ್ರು ಕೊಟ್ಟು ಏನಕ್ಕೆ? ಅವ್ರಿಗೂ ಒಂದು ಬೆಲೆ ಇದೆ. ಅದಕ್ಕೆ ನಾನು ಖರ್ಚಾಗಿರೋ ದುಡ್ಡು ಕೊಡಿ, ಯಾವುದೇ ಆದರೂ ಕೊಟ್ಕೊಳ್ಳೋದ್ರೆ ಹೆಣ್ಮಕ್ಳು ಇದೇ ಮಾಡೋದು, ನಾವು ಪ್ರೂಫ್ ಇಟ್ಕೊಂಡು ಕೇಳ್ತೀವಿ. ಆ ಥರ ಕೇಳಿದ್ದೀನಿ ಮ್ಯಾಮ್ ಅಷ್ಟೇ. ಇನ್ ಕೇಸ್ ಈಗ ಇಷ್ಟೆಲ್ಲ ಡ್ರಾಮಾಗಳಾಗಿದೆ, ಇಷ್ಟೆಲ್ಲ ಅವ್ರು ಆರೋಪ ಮಾಡ್ತಿದ್ದಾರೆ, ನೀವು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ಇನ್ ಕೇಸ್ ಇದು ನ್ಯಾಯಾಲಯದ ಮೆಟ್ಟಲು ಏರಿದಂತಹ ಸಂದರ್ಭದಲ್ಲಿ ನಿಮ್ಮ ಇಬ್ಬರನ್ನು ಕೂರಿಸಿ ಕಾನ್ವರ್ಸೇಷನ್ ಆಗುವಂತಹ ಕೆಲಸಗಳು ಕೂಡ ಆಗತ್ತೆ, ಅದೆಲ್ಲ ಪ್ರೊಸೀಜರ್ ಆಗತ್ತೆ. ಸೊ ಇನ್ ಕೇಸ್ ಅವ್ರು ನಿಮ್ಮನ್ನು ಮತ್ತೆ ನಾನು ಜೀವನದಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಅನ್ನೋದಾದರೆ ನೀವು ಚಾನ್ಸ್ ಕೊಡ್ತೀರಾ ಮದುವೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ? ಈ ಮದುವೆ ಇಲ್ಲ ಮ್ಯಾಮ್, ನನ್ನ ಪ್ರೀವಿಯಸ್ ನಮ್ಮ ಮನೇಲಿ ಹೇಳಿದರು, ಬಟ್ ನಾನು ಬೇಡ ಅಂತ ಹಠ ಮಾಡಿನೇ ನಾನು ಕೂತೆ. ಎಷ್ಟು 250 ಮೆಂಬರ್ಸ್ ಇದ್ರು, ನಾನು ಹಠ ಮಾಡಿನೇ ಬೇಡ ಅಂತ ಹೇಳಿದೆ. ಬಟ್ ಅವ್ರು ಹೇಳಿ ಮತ್ತೆ ಮನೇಲೆಲ್ಲ ತುಂಬಾ ಸಫರ್ ಆಗಿಬಿಟ್ರು. ಆ ಸಫರಿಂಗ್ಸ್ ನೋಡದೆ ಹೋಗಿದೆ ಅಷ್ಟೇ. ನನಗೆ ಗೊತ್ತಿತ್ತು ಈಗ ಹೆಂಡತಿ ಬೇಕು ಅಂತ ಹೇಳಿದವ್ರಿಗೆ ನೋಡ್ಕೋಬೇಕು, ನೆಟ್ಟಿಗೆ ಅದು ಕಾಣಿಸ್ಬೇಕು. ಅದು ನಂಗೆ ಕಾಣಿಸ್ಲೇ ಇಲ್ಲ. ಇವಾಗೂ ಕೂಡ ನಾನು ಮೀಡಿಯಾದಲ್ಲಿ ಬರಬೇಕು, ನಾನು ಇದಕ್ಕೆ ಹೋಗಬೇಕು, ನನ್ನ ಪಾಪ ಕೆಲಸ ಹೋಗುತ್ತೆ ಅಂತ ಹೇಳಿ ನಾನು ಯಾವುದಕ್ಕೂ ಹೋಗಿಲ್ಲ. ಹಂಗಿದ್ದಾಗ ಇವ್ರಿಗೆ ಏನು ಎವಿಡೆನ್ಸ್, ಒಂದು ಮೀಡಿಯಾಗೆ ಬರ್ತೀನಿ ಅಂದರೆ ಕರೆಕ್ಟಾಗಿ ಎವಿಡೆನ್ಸ್ ಇರಬೇಕು. ನಾನು ಕೊಡ್ತೀನಿ ನಿಮಗೆ, ಅವ್ರ ಹತ್ರ ಇದೆಯಾ? ಎಲ್ಲ ಕಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ವಿಡಿಯೋ ಇಂದ ಕೆಲವೊಂದಿದೆ ಮ್ಯಾಮ್, ಎಲ್ಲ ಅಂತ ಹೇಳಕ್ಕಾಗಲ್ಲ. ಇವಾಗ ಅವರು ಡೌರಿ ಡಿಮ್ಯಾಂಡ್ ಮಾಡಿರ್ತಾರೆ, ಅವಾಗ ಹೋಗಿ ಫೋನ್ ಎತ್ಕೊಂಡು ಬರೋಕ್ಕಾಗಲ್ಲ, ಅವ್ರಿಗೆ ಗೊತ್ತು ಸಿಚುಯೇಷನ್ ಹೆಂಗೆ ಕೇಳಬೇಕು ಅಂತ. ಅಂದರೆ ಬಿಫೋರ್ ಮ್ಯಾರೇಜೇನೆ ಇದೆಲ್ಲ ಮಾತುಕತೆ ಆಗಿತ್ತಾ ಅಥವಾ ಮದುವೆ ಆದ್ಮೇಲೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರಾ? ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ರು, ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ರು. ಮದುವೆ ಆಗಿ 2 months ಆಗಿ ಅವ್ರ ಮನೆಗೆ ಬರ್ತಿದ್ದಂಗೆ ಸ್ಟಾರ್ಟ್ ಆಯ್ತು. ಅಟ್ಲೀಸ್ಟ್ ನಾನು ಹೇಳೋದು ಹಸ್ಬೆಂಡ್ಗಾರು ಅವಾಗಲೇ ಟಾಪಿಕ್ ತೆಗೆದಿದ್ದಿ, ಸೆನ್ಸ್ ಇರ್ಬೇಕು, ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು. ಅಮ್ಮ ಡೌರಿ ಕೇಳ್ತಿದ್ರು, ಇದೆಲ್ಲ ಅಫೆನ್ಸು, ನಾನು ಕೇಳಬಾರ್ದು ಅನ್ನೋ ಸೆನ್ಸ್ ಇರಬೇಕು ಅವ್ರಿಗೆ. ಅಂದರೆ ನೀವು 40 ಲಕ್ಷ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ? 40 ಲಕ್ಷ ಚಿನ್ನ ಬೆಳ್ಳಿ ಪ್ಲಸ್ 5 ಲಕ್ಷ. 40 ಲಕ್ಷ ಕ್ಯಾಶ್ ಕೊಟ್ಟಿದ್ರ ನೀವು ಅವರಿಗೆ? ಇಲ್ಲ ಮ್ಯಾಮ್, ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರಲ್ವ. ಓಕೆ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅಷ್ಟು ಲಕ್ಷ ಖರ್ಚಾಗಿದೆ. ಸೊ ಚಿನ್ನ ಬೆಳ್ಳಿ ಎಲ್ಲ ಸೇರಿ ಒಟ್ಟು 45 ಲಕ್ಷ. ಅದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮ್ಯಾಮ್, ಯಾಕಂದ್ರೆ ನಾವು ತಂದೆನ ಕೇಳಲ್ಲ, ಅದು ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ನನಗೆ ಗೊತ್ತಿಲ್ಲ. ಒಬ್ಬ ಮಗಳ ಜೀವನ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ತಂದೆಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ತಂದೆ ಏನು ಹೇಳ್ತಾರೆ? ನಮ್ಮ ತಂದೆನೇ ಪಾಪ ತುಂಬ ವೀಕ್ ಆಗಿದ್ದಾರೆ ಅವರು.
ಇದಕ್ಕೆ ಎಷ್ಟೊಂದು ಸಲ ಯೋಚನೆ ಮಾಡಿ ಸಫರ್ ಕೂಡ ಆಗಿದ್ದಾರೆ ಅವರು. ಇವಾಗ ಕೂಡ ಸಫರ್ ಆಗ್ತಾ ಇದ್ದಾರೆ. ಸಾರಿ, ಅವ್ರಿಗೆ ಒಂದು ಸರಿ ಹುಷಾರಿರಲಿಲ್ಲ. ನಾನು ಹೇಳಿದೆ ಇವ್ರಿಗೆ, ಶ್ರೀಕಾಂತ್ಗೆ ಬೇಡ ನೀವು ಬರೋದಂತ. ನಂಗೆ ಗೊತ್ತು ಅಲ್ಲಿ ಏನು ಡ್ರಾಮಾ ಕ್ರಿಯೇಟ್ ಮಾಡ್ತಾರಂತ. ಬಂದಿದ್ದಾರೆ ಹಾಸ್ಪಿಟ್ಲಿಗೆ, ಹೆಂಗೆ ರಿಯಾಕ್ಟ್ ಮಾಡಬೇಕು. ಇವ್ರು 3 ಜನ ಸೇರಿಕೊಂಡು ನಿಮ್ಮ ತಂದೆಗೆ ಏನೂ ಆಗಿಲ್ಲ ಅಂತ ಬಾಕ್ಲು ಹಾಕ್ಬಿಟ್ಟು ಏನೇನೋ ತುಂಬಿಸಿಕ್ಕಿ ನಮ್ಮ ಅಪ್ಪಗೆ ಆವಾಜ್ ಹಾಕೋಗಿದ್ದಾರಂತೆ. ನನ್ನ ಮಗನಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಗಳನ್ನ ನಾನು ಬಿಡಲ್ಲ. ಯಾರು ಇಲ್ಲಿ ಸಫರ್ ಆಗ್ತಾ ಇರೋದು? ಹೆಣ್ಮಕ್ಳಂದ್ರೆ ನಾವೇನು ಅಷ್ಟೊಂದು ಕೀಳಾಗಿರ್ತೀವ? ಹಂಗೆ ಮಾಡಿ ನಮ್ಮ ತಂದೆ ಬೇಜಾರು ಮಾಡಿಕೊಂಡು ಅವ್ರ ಹೆಲ್ತಲ್ಲಿ ಇಶ್ಯೂಸ್ ಆಗಿ ತಂದೆ ಆರೋಗ್ಯ ಸರಿಗಿಲ್ವಾ? ಏನು ಪೇಷಂಟ್ ನೋಡೋಕೆ ಹೋಗಿದ್ದೀರಾ ಮ್ಯಾಮ್? 3 years ಯಾರು ಮಾತಾಡ್ತಾರಾ ಈ ಟಾಪಿಕ್ ಇಟ್ಕೊಂಡು? ಸೆನ್ಸ್ ಬೇಡವಾ ಅವ್ರಿಗೆ? ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದಂತ? ಇವಾಗಲೂ ಅದೇ ಸಫರ್ ಆದ್ರಂತೆ. ಹೇಳೋಕ್ಕೋದ್ರೆ ತುಂಬ ಇರುತ್ತೆ ಮ್ಯಾಮ್. ಡೇ ಮತ್ತಿಂದ ಇಲ್ಲಿ ತನಕ ಅನ್ಭವಿಸ್ಕೊಂಡು ಬಂದಿರ್ತೀವಿ. ನೋಡೋಕೆ ಹೋದರೆ ನಾವು ಕೊಡಬೇಕು, ಯಾವುದಕ್ಕೂ ಎವಿಡೆನ್ಸ್ ಇಲ್ಲ ಏನಿಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ತಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಹೆಂಗೆ? ಸೆನ್ಸ್ ಬೇಕಲ್ವಾ? ಮೀಡಿಯಾಗೆ ಹೋಗ್ತಾ ಇದ್ದೀವಿ, ಒಂದು ಎವಿಡೆನ್ಸ್ ಪ್ರಾಪರ್ ಆಗಿರಬೇಕು. ಯಾವ ಎವಿಡೆನ್ಸ್ ಇದೆ ಇಲ್ಲಿ? ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದು ನೋಡಿದ್ರೆ ಗೊತ್ತಾಗ್ತಿದೆ, ಎಲ್ಲ ಹೇಳ್ತಿದ್ದಾರೆ ಏನು ಬಂದಿದ್ದಾಳೆ ಕಾಮಿಡಿ ಮಾಡ್ಕೊಂಡು ಹೋಗಿದ್ದಾಳೆ ಅಂತ. ಯಾವುದಕ್ಕೆ ಎವಿಡೆನ್ಸ್ ಇದೆ ಅವ್ರ ಹತ್ರ ಪ್ರಾಪರಾಗಿ? ನಾವು ಎಲ್ಲ ಆಫೀಸಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಹಿಂಗೆ ಮಾಡಿದಾಗ ಒಂದು ಹೆಣ್ಮಕ್ಳು ಅನ್ನೋದು ಗೊತ್ತಾಗಬೇಡ. ಅವ್ರ ತಾಯಿ ಏನದು ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ ಅಳಿಯನಿಂದ ಬರಬೇಕು, ಸೊಸೆಯಿಂದ ಬರಬೇಕು, ನಮ್ಮ ಕಡೆಯಿಂದ ಏನು ಹೋಗಬಾರ್ದು. ಯಾವುದೋ ಒಂದು ಮೂವಿ ಇದೆ ಅಲ್ವಾ, ಆ ಥರ ಟ್ರೀಟ್ ಮಾಡ್ತಾರೆ ಅವರು. ನಾವು ಅವ್ರ ಹೆಣ್ಮಕ್ಳ ಥರ ನಾವು ಇರ್ತೀವಲ್ವಾ, ಅರ್ಥ ಮಾಡ್ಕೊಳ್ಳೋರು ಎಲ್ಲ ಅರ್ಥ ಮಾಡ್ಕೊತಾರೆ. ಅಂದರೆ ಮನೆ ಮಗಳನ್ನ ಮದುವೆ ಮಾಡಿ ಕೊಟ್ಟಂತಹ ಸಂದರ್ಭದಲ್ಲಿ ಅಳಿಯನೇ ಮಗಳ ಮನೆಗೆ ಕೊಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್. ಅಳಿಯನೇ ಮದುವೆ ಮಾಡ್ಕೊಂಡಿದ್ದು. ಮದುವೆ ಮಾಡಿಕೊಂಡ್ರು ಇವರು ಹಳ್ಳಿಯಿಂದ ಹೋಗಿಲ್ಲ, ಹಳ್ಳಿಲೇ ಬೆಳೆದಿದ್ದು. ಅಲ್ಲಿ ಹೋದರೆ ಅದು ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ಹೋಗಿಲ್ಲ ಅವರಲ್ಲಿಗೆ. ಸರಿ ಅಂತ ಅಂದ್ಬಿಟ್ಟು ಅವರೇ ಬಂದು ಮನೆ ಮಾಡ್ಕೊಂಡಿದ್ದಾರೆ, ಹುಡುಗಿ ಇಷ್ಟ ಅನ್ನಂತೆ. ಇವ್ರು ಹೋಗಿಲ್ಲ. ಈಗ ತಂದೆಗೆಲ್ಲ ವಿಚಾರ ಗೊತ್ತಾಗಿದೆ, ಅದು ಫಸ್ಟ್ ಗೊತ್ತಾಗಿರ್ಲಿಲ್ಲ. ನಂಗೆ ಹೊಡೆದಿರೋ ಮಾಡಿದ ಮನೇಲಿ ಏನೂ ಗೊತ್ತಿರಲಿಲ್ಲ. ನಮ್ಮ ಮಾವಂಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಹುಡುಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಬನ್ನಿ ಅಂತ ಹೇಳಿ. ಅವಾಗ ನಮ್ಮ ಮಾವಂಗೆ ಗೊತ್ತಾಯ್ತು, ಕೇಳಿದಾಗ ಹೊಡೆದಿರೋದು ಇಲ್ಲ. ಅವಾಗ ಅವರು ಬಂದರು, ಏನು ಉತ್ತರ ಬೇಡ, ಹೆಂಗೆ ನಮ್ಮ ಹುಡುಗಿ ಹೊಡೆದ್ರಿ, ಏನು ತಪ್ಪು ಮಾಡಿದಾಳೆ ತೋರಿಸಿ. ನಾವೇ ನಮ್ಮ ಮನೆಗೆ ಹೇಳ್ಕೊಂಡಿಲ್ಲ ಮ್ಯಾಮ್. ಇವ್ರು ತಪ್ಪು ಮಾಡಿಬಿಟ್ಟು ಇವರೇ ಎಲ್ಲ ಕಡೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಬಂದರೆ ಈಗಲೂ ನಾನು ತಪ್ಪಿಲ್ಲ, ಸಫರ್ ಆಗ್ತಿರೋದು ನಾನೇ. ನಾವು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ್ರು ಅವಾಗ ನೀವು ಕೇಳಿದ್ರಿ ಹೆಣ್ಮಕ್ಳದೇ ತಪ್ಪು, ಅದೇ ಬರ್ತಾರದ್ದು ಇವಾಗ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ಟೇಷನ್ಗೆ ಹೋಗಿದ್ರಾ? ಅವ್ರು ಕರೆಸಿದ್ರ ಅವ್ರ ಕಡೆಯಿಂದ? ಪೊಲೀಸ್ನವ್ರು ಏನು ಹೇಳಿದ್ರು ಫೈನಲ್ ಆಗಿ? ನಿಮ್ಮ ವರ್ಷನ್ ಕೇಳಿಸ್ಕೊಳ್ಳುವಂತಹ ಕೆಲಸ ಮಾಡಿದ್ರ ಪೊಲೀಸ್ ಅಧಿಕಾರಿಗಳು? ಏನು ಹೇಳಿದ್ರು? ಇಬ್ಬರನ್ನು ಕೂರಿಸ್ಕೊಂಡು ಏನಾದರೂ ರಾಜಿ ಸಂಧಾನ? ಅವತ್ತು ರಾಜಿನೇ ಮಾಡಿದ್ರು. ಲೈಫ್ ತುಂಬ ಇನ್ನೂ ನೋಡಬೇಕಾಗಿದೆ ನೀವಿಬ್ರು, ಬೇಡ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ರು ಅವರು. ಅದು ಹಿಂಗೆ ಬರ್ತಾಯಿತ್ತು, ನಾನು ಆಯಿತು ಅಂತಲೇ ಹೋಗ್ತಾಯಿದ್ದೆ. ಬಟ್ ಡೇ ಬೈ ಡೇ ಇವ್ರ ಹರಾಸ್ಮೆಂಟ್ ಜಾಸ್ತಿ ಆಗಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಅಮ್ಮನ ಮನೆ ಹತ್ರ ಗಲಾಟೆ ಮಾಡಿದಾಗ ನಾನು ಇವ್ರ ಮನೆ ಹತ್ರನೂ ಹೋಗಿದ್ದೆ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ನಾನು ಕೇಳೋದು, ಹೆಣ್ಮಕ್ಳು ಮನೆ ಹತ್ರ ಬಂದು ಗಲಾಟೆ ಮಾಡೋಕ್ಕಾಗುತ್ತೆ? ನಿಮ್ಗೆ ಬಾಯ್ ಆಗಿ ಒಂದು ಕೂತ್ಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಬರಲ್ವ ನಿಮಗೆ? ಮದುವೆ ಮಾಡ್ಕೊಳ್ಳೋದಂತೆ ತವ್ರ ಮನೆ ಕಟ್ಸಂತೆ ಎಲ್ಲ, ತವ್ರ ಮನೆ ಕಳಿಸ್ಬಿಡೋದಂತೆ. ಇಂಥ ಪರಿಸ್ಥಿತಿ ಇರೋರು ದಿನಕ್ಕೆ 5,000 ಕೊಡ್ತಾರ ಮ್ಯಾಮ್. ವಯಾಲಿ ಕಾವಲಲ್ಲಿ ಇನ್ನೂ ಮನೆ ಇದೆ, ಇಲ್ಲ ವೀಡಿಯೋ ಕೊಡ್ತೀನಿ, ಅಲ್ಲಿ ಏನು ರೇಷನ್ ಇದೆ ನೋಡಿ. ರೇಷನ್ ಕೊಡಲ್ಲ, ಒಂದು ವೀಡಿಯೋ ತೊಗೊಳ್ತಾರೆ, ಎಲ್ಲ ತರಕಾರಿ ತೊಗೊಂಬಂದು ನಿನ್ನ ಮನೆಗೂ ಸೇರಿಸಿ ತೊಗೊಂಡ್ಬರ್ತಾರೆ. ಇಷ್ಟು ತರಕಾರಿಯಿಂದ ತಂದುಬಿಟ್ಟು ವೀಡಿಯೋ ಮಾಡ್ಕೊತಾರೆ. ವೀಡಿಯೋ ಮಾಡಿಕೊಂಡು ನಮ್ಮನೆಗೆ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ಈ ಥರ ಎಲ್ಲ ಇದ್ದಾಗ ಆ ವೀಡಿಯೋಸ್ ನೋಡಿ ನಾನು ಹೇಳ್ತಾ ಇರೋದು, 5,000 ರೂಪಾಯಿ ಎಲ್ಲಿಂದ ಕೊಡ್ತಾರೆ, ಹಿಂಗೆ ಸಂಸಾರ ಮಾಡ್ತಾರೆ. ಓಕೆ ಬಿಂದು, ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೋಪ್ ಫಾರ್ ದ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನೋದು. ಒಬ್ಬ ದೇವರೊಬ್ಬ ಇರ್ತಾನಲ್ಲ, ಎಲ್ಲನೂ ಕೂಡ ನೋಡ್ತಾ ಇರ್ತಾನೆ. ಯಾರೇ ಆರೋಪ ಪ್ರತ್ಯಾರೋಪ ಮಾಡಿದ್ರು ಕೂಡ ಒಬ್ಬ ದೇವ್ರಂತ ಇರ್ತಾನಲ್ಲ, ಎಲ್ಲವನ್ನ ನೋಡ್ತಿರ್ತಾನೆ. ನನಗನ್ಸುತ್ತೆ ಇಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಹೋಪ್. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗತ್ತೆ. ಒಂದೇ ಒಂದು ಕೇಳ್ಕೊತೀನಿ ಮ್ಯಾಮ್, ದಯವಿಟ್ಟು ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಒಂದು ಕಡೆಯಿಂದ ಕೇಳಿ ಸೊಲ್ಯೂಷನ್ ತೊಗೊಂಬೇಡಿ, 2 ಕಡೆಯಿಂದನೂ ಕೇಳಿ. ಇವಾಗ ಒಂದು ಚಾನಲ್ ಟೆಲಿಕಾಸ್ಟ್ ಆಗಿದೆ, ಇಡೀ ಫ್ಯಾಮಿಲಿಯಿಂದ ಕಾಲ್ ಬರ್ತಾಯಿದೆ ನನಗೆ. ಅವ್ರಿಗೆ ಗೊತ್ತಾ ಏನಾಗಿದೆ ಏನು ಎತ್ತ ಅನ್ಭವಿಸಿರೋಳು ನಾನು. ಸೊ ದಯವಿಟ್ಟು ಒಂದು ಚಾನಲಲ್ಲಿ ಒಂದು ಸ್ಟೇಟ್ಮೆಂಟ್ ತೊಗೊಬೇಕಾದ್ರೆ ಇಬ್ಬರನ್ನು ಕೂರಿಸಿ ಸ್ಟೇಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಒಂದು ಹುಡುಗಿ ಪ್ರಶ್ನೆ,
ಒಬ್ಳು ಹೆಣ್ಣು ಮಗಳು ಜೀವನ ಅಂತ ಬಂದ ಯಾವುದೋ ಒಂದು ಸೂಸೈಡ್ ಆಯ್ತು ಇವಾಗ, ಹೌದು. ಎಂಟಿ ಟಾರ್ಚರ್ ಅಂತ ಹೇಳಿ, ಅದಕ್ಕೆ ಅವರು ಇದೆಲ್ಲ ಲಿಕ್ ಮಾಡಿ ಮಾಡ್ತಿದ್ದಾರೆ. ಅದಕ್ಕೆ ನಾವೇನಕ್ಕೆ ಬಲಿ ಪಶುನ ಹೆಣ್ಮಕ್ಳು ನಾವು? ಸಮಾಜದಲ್ಲಿ ಹೆಣ್ಮಕ್ಕಳೇ ಮೊದಲು ಅಂತ ಕೂಡ ಹೇಳ್ತಾರೆ. ಬಟ್ ಆದರೆ ಹೆಣ್ಣಿಗೆ ಬೆಲೆ ಇಲ್ಲ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆಯಾ? ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಿ ಈಗ? ಮ್ಯಾಮ್, ಪಾಸಿಟಿವ್ ಆಗಿ ಹೇಳೋರು ಇದ್ದಾರೆ, ನೆಗೆಟಿವ್ ಆಗಿ ಹೇಳೋರು. ಹೆಣ್ಮಕ್ಳೇ ಸಹಿಸ್ಕೋಬೇಕು ಅನ್ನೋರು ಇದ್ದಾರೆ, ಇಲ್ಲಪ್ಪ ಇವಾಗ ಹೆಣ್ಮಕ್ಳಿಗೂ ರೈಟ್ಸ್ ಇದೆ ಅನ್ನೋರು ಇದ್ದಾರೆ. ಅಂದರೆ ನೋವಾಗುತ್ತೆ, ಹರ್ಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಹೇಗೆ ಸ್ಟ್ರಾಂಗ್ ತಗೋತೀವಿ ಅದು ರಿಲೇಷನಲ್ಲೇ ಹೇಳ್ತಾರೆ, ಅವ್ರಿಗೆ ಗೊತ್ತಿದ್ರು ಹೇಳ್ತಾರೆ ಬೇಕಂತಾನೆ. ಅವ್ರಿಗೂ ನಮ್ಮ ಫ್ಯಾಮಿಲಿಗೂ ಏನಿರುತ್ತೋ ಗೊತ್ತಿಲ್ಲ, ಲಿಂಕ್ ಮಾಡಿ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಕೇರ್ ಮಾಡಿದೆ ನಮ್ಮ ವರ್ಕ್ನ ನಾವು ನೋಡ್ಕೊಂಡು ಹೋಗಬೇಕು. ಯಾವ ಥರ ಮುಂದುವರಿಬೇಕು ಆ ಥರ ಮುಂದುವರಿಬೇಕು ಅಷ್ಟೇ. ಫ್ಯಾಮಿಲಿಲಿ ಅಪ್ಪ ಅಮ್ಮ ಅನ್ನೋದನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅದೇ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆ ರೀತಿಯಾಗಿರ್ತಾರಲ್ಲ, ಇಡೀ ಕುಟುಂಬ ಏನಾದರೂ ಬಂದು ಕೂತು ನಿಮ್ಮಿಬ್ಬರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳಾಗಿದೆಯಾ? ಅಂದರೆ ರಾಜಿ ಸಂಧಾನ ಈ ರೀತಿಯಾಗಿ ಈ ಹಿಂದೆ ಏನಾದರೂ ಆಗಿದೆಯಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಅಥವಾ ಯಾಕಪ್ಪ ನೀನು ಈ ರೀತಿಯಾಗಿ ಮಾಡ್ತಿದ್ಯಾ ನಮ್ಮ ಮನೆ ಹೆಣ್ಮಗಳಿಗೆ, ಅವ್ರ ಮೇಲೆ ಜೋರು ಮಾಡುವಂತಹ ಕೆಲಸಗಳಾಗಿದೆಯಾ? ಆಗಿದೆ ಮ್ಯಾಮ್, 4-5 ಸಲ ಕೂರಿಸಿ ಮಾತಾಡಿದ್ದಾರೆ. ಬಟ್ ಸ್ಟಿಲ್ ಇವ್ರೇನು ಅಂದರೆ ಅಲ್ಲೊಂಥರ ಡ್ರಾಮಾ ಮಾಡೋದು, ಇಲ್ಲೊಂಥರ ಡ್ರಾಮಾ, ಎಂಟಿ ಬೇಕು ಅದು ಇದು. ಅವ್ರಿಗೇನು ಸ್ಟೋರಿ ಗೊತ್ತಿರಲ್ಲ. ಓಕೆ ನೋಡ್ಕೋತೀನಿ ಅಂತಾರಲ್ಲ, ಚಾನ್ಸ್ ಕೊಡಮ್ಮ, ನನಗೆ ಗೊತ್ತು ಕಂಪ್ಲೀಟ್ ಆಗಿ, ನೀನು ಹೇಳಿಲ್ಲ ಅವರು ಮತ್ತೆ ಮಾಡಲಿಲ್ಲ ಅಂದರೆ ಆಮೇಲೆ ನೋಡೋಣ. ಅವ್ರಿಗೇನು ದೂರ ಮಾಡಬಾರ್ದು ಅನ್ನೋದು ಒಂದಿದ್ದು. ಹಿಂಗೆ ಮಾಡ್ಮೇಲೆ ಇವ್ರು ಕರ್ಕೊಂಡು ಬಂದು ನೋಡ್ಕೊಳ್ಬೇಕಲ್ವಾ? ಬೆದರಿಕೆ ಥರ ಏನು ಹಾಕಿಲ್ಲ ಅವರು. ಇವ್ರು ಬಂದು ಗಲಾಟೆ ಮಾಡೋಗಿದಾರಲ್ಲ, ಆ ಥರ ಬೆದರಿಕೆ ಏನು ಹಾಕಿಲ್ಲ. ಕಾಮನ್ ಈಗ ಕೂತು ಮಾತಾಡೋಕ್ಕೆ ಟೈಮ್ ಇದೆ. ಈಗ ನೀವು ಫಂಕ್ಷನ್ ಕರೆದಾಗ ನೀವು ಬಂದು ಮಾತಾಡೋದು ಇದೇ ಬೇರೆ ಇದೆ, ಅದು ಮಾತುಕತೆ ಅನ್ನಲ್ಲ, ಹರಾಸ್ಮೆಂಟ್ ಅಂತ ಹೇಳ್ತಾರೆ. ಎಲ್ಲರ ಮುಂದೆ ಜನ ಸೇರಿಸಿ ಗುಂಪು ಮಾಡಿ ಗಲಾಟೆ ಮಾಡಿ, ಇಲ್ಲ ಮನೆ ಒಳಗಡೆ ಬಂದು ಮಾತಾಡಬೇಕು, ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡಿ, ಇದನ್ನ ಹರಾಸ್ಮೆಂಟ್ ಅಂತ ಕರೀತಾರೆ. ಎಷ್ಟು ಸಲ ಬೀದಿಲಿ ನಿಂತು? ಒಂದು 3-4 ಟೈಮ್ಸ್ ಹರಾಸ್ಮೆಂಟ್ ಮಾಡಿದ್ದಾರೆ ಮ್ಯಾಮ್. ಅದೇ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ ಆಲ್ರೆಡಿ. ಇವಾಗಲೂ ಅವ್ರು ಏನು ಮಾಡ್ತಾ ಇರೋದು, ನಾನು ಬರಬೇಕು ಎಲ್ಲ ಸ್ಟೇಟ್ಮೆಂಟ್ ಎತ್ಕೊಂಡು ಮೀಡಿಯಾಗೆ ನಾನು ಬರಬೇಕು. ಅವ್ರು ಏನು ಸ್ಟೇಟ್ಮೆಂಟ್ ಇಲ್ಲ ಹೆಂಗೆ ಮಾಡ್ತಿದ್ದಾರೆ? ಇವಾಗಲೂ ಅವ್ರು ಮಾಡ್ತಿರೋದು ಹರಾಸ್ಮೆಂಟೇ ಟಿಲ್ ದ ಡೇ. ಹೋಗ್ಲಿ ಇದಳಲ್ವಾ, ಏನೋ ಸಾಲ್ವ್ ಮಾಡ್ಕೊಳ್ಳೋಣ, ಅವ್ರ ರಿಲೇಷನ್ನ ಕರ್ಕೊಂಡು ಬರಬೇಕು ಅವರು. ಅದು ಬಿಟ್ಟು ಏನಕ್ಕೆ ಕರೆದ್ರು ರಿಲೇಷನ್ದೇ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಆಮೇಲೆ ಬರ್ತಾರಂತೆ. ಇಲ್ಲಿ ಟಿಲ್ ದ ಡೇ ನಾನು ಹೇಳ್ತಾರೆ, ನಂಗೆ ಹರಾಸ್ಮೆಂಟೇ ಅವ್ರು ಮಾಡ್ತಾ ಇರೋದು. ಇಲ್ಲಿವರೆಗೂ ಯಾವತ್ತೂ ನೀವು ಖುಷಿಯಿಂದ ಜೀವನ ಮಾಡಿದ್ದಿಲ್ಲವೇ ಇಲ್ಲ. ಈ 2 ವರ್ಷದ ನಿಮ್ಮ ಪಯಣದಲ್ಲಿ, ಸಂಸಾರಿಕ ಜೀವನದಲ್ಲಿ ಯಾವತ್ತೂ ಕೂಡ ಕೂತು ನೀನು ಈ ರೀತಿಯಾಗಿ ಮಾಡಬೇಡ, ನೀನು ಈ ರೀತಿಯಾಗಿ ಮಾಡ್ತಿದ್ಯಾ ತಪ್ಪು ಅಂತ ಯಾವತ್ತೂ ಇಬ್ಬರೂ ಕೂಡ ಮಾತನಾಡ್ಕೊಂಡಿದ್ದಿಲ್ವಾ ಅಂತ? ಮಾತಾಡ್ಕೊಂಡಿದ್ದೀವಿ ಮ್ಯಾಮ್. ಏನಾದ್ರು ಹೇಳಿದ್ರೆ ಅದು ಆ ಕ್ಷಣಕ್ಕೆ ಮಾತ್ರ. ಓಕೆ ಅವ್ರಿಗೆ ಏನಾದ್ರು ಅಡ್ವಾಂಟೇಜ್ ಬೇಕಂದ್ರೆ ಓಕೆ ಅಡ್ವಾಂಟೇಜ್ ಮುಗಿದ್ಮೇಲೆ ಅಷ್ಟೇ. ಒಂದು ಹೆಣ್ಣಾಗಿ ಏನನ್ಸುತ್ತೆ ನಿಮಗೆ ಆ ಥರ ಮಾಡಿದ್ರೆ? ಅಫ್ಕೋರ್ಸ್ ಯಾವುದಕ್ಕೂ ಬರಲ್ಲ, ಜೊತೆಗೆ ಬರಲ್ಲ, ಮಾಡಲ್ಲ. ಊರಿಗೆ ಹೋಗ್ಬೇಕಂದ್ರೆ ನಮ್ಮಪ್ಪ ಬರ್ತಾರೆ ಕರ್ಕೊಂಡು ಹೋಗು, ಹೆಂಗೆ ಫೀಲ್ ಆಗುತ್ತೆ ನಮಗೂ? ಅಲ್ಲ, ಹೇಳ್ಕೊಳಕ್ಕಾಗಲ್ಲ. ನಾನು ನಿಮಗೆ ಕೇಳ್ತಾ ಇರೋದು ಹೆಂಗೆ ಫೀಲ್ ಆಗುತ್ತೆ ನಮಗೆ? ಅದೇ ನನ್ನ ಜೀವನದ ಪ್ರಕಾರ, ನನಗೆ ಗೊತ್ತಿರುವ ಪ್ರಕಾರ, ಗಂಡ ಹೆಂಡತಿ ಅಂತಂದರೆ ಏನೇ ಜಗಳಗಳಾದರೂ ಮನಸ್ತಾಪ ಆದರೂ ಕೂತು ಬಗೆಹರಿಸ್ಕೊಂಡು ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಎರಡೂ ಕಡೆ ಕಾನ್ವರ್ಸೇಷನ್ ನೋಡಿ ಹೆಂಡತಿ ಹೊರಗಡೆಯಿಂದ ಬಂದಿರ್ತಾಳೆ, ಸಮಾಧಾನ ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗೋದೇ ಸಾಂಸಾರಿಕ ಜೀವನ. ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ಕೇಳಿ ಏನೇನು ಮಾಡಿದ್ದಾರೆ ಕೇಳಿ, ಅದನ್ನು ಜನಗಳು ನೋಡ್ತಿರ್ತಾರೆ, ಅವ್ರಿಗೆ ಡಿಸೈಡ್ ಮಾಡಿದ್ವಿ. ಈಗ ಹಾದಿ ಬೀದಿ ರಂಪಾಟ ಆಗೋದಕ್ಕೆ ಕಾರಣ ಏನು? ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ? ಮಾಧ್ಯಮದ ಮುಂದೆ ಬರೋದಕ್ಕೆ ಏನು ಕಾರಣ? ಯಾಕೆಂದರೆ FIR ದಾಖಲಾಗಿದೆ, ಪೊಲೀಸ್ ಸ್ಟೇಷನಲ್ಲೇ ಆಲ್ಮೋಸ್ಟ್ ಇಂಥ ಕೇಸ್ಗಳು ಒಂದಷ್ಟು ಮುಚ್ಚಿಕೊಳ್ಳುವಂತಹ ಪ್ರಯತ್ನಗಳಾಗತ್ತೆ. ಯಾಕೆಂತಂದರೆ ಹೊರಗಡೆ ಬರುವಂತಹ ಕೇಸ್ಗಳು ಬಹಳ 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 ಕಡಿಮೆ, ತೀರಾ ಕಡಿಮೆ. ಬಟ್ ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ ಆದಾಗ ಈ ರೀತಿಯಾಗಿ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಬಂದಾಗ, ನಮಗೆ ನ್ಯಾಯ ಸಿಗಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಅಂತ ಬಂದಾಗ ಅವರು ಮಾಧ್ಯಮದ ಮೊರೆ ಹೋಗ್ತಾರೆ, ಅಥವಾ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದೆಲ್ಲ ಆಗತ್ತೆ. ಸೊ ಯಾಕೆ ಹೊರಗಡೆ ಬಂತು? ಇಷ್ಟೂ ದಿನ ಸೈಲೆಂಟ್ ಆಗಿದ್ದಿದ್ದು ಈಗ ಯಾಕೆ ಹೊರಗಡೆ ಬಿಟ್ಟರು? ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ಥರ ವಿಡಿಯೋ? ಅದೇ ಮ್ಯಾಮ್, ಇವಾಗ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಕೇಳ್ತಾರೆ ಅಲ್ಲಿ ಸಾಲ್ವ್ ಔಟ್ ಮಾಡ್ಕೋಬೇಕು. ಅಲ್ಲಿ ಸಾರ್ಟ್ ಔಟ್ ಬಿಟ್ಟು ಇಲ್ಲಿಗೆ ಬಂದರೆ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ನಿಮ್ಮ ಮೇಲೆ ಬೀಳುತ್ತೆ. ಇದನ್ನ ಹೇಳ್ಕೊಡಲ್ಲ, ಕಾಮನ್ ಸೆನ್ಸ್. ಈಗ ಅಲ್ಲಿ ಫೈಟ್ ಮಾಡೋಕ್ಕಾಗದೆ ಇಲ್ಲಿ ಬಂದು ಮನೆ ಮರ್ಯಾದೆ ತೆಗೆದ್ರೆ ಆಗತ್ತಲ್ವಾ? ಈಗ ನಂದೆಲ್ಲ ಮನೆ ಮರ್ಯಾದೆ ಹೋಯ್ತಲ್ವಾ ಇವಾಗ? ಹೌದು.
ಅವ್ರು ಏನು ಇಂಟೆನ್ಷನ್ ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಇದ್ರಲ್ಲಿ ನಾನು ಹೇಳ್ತಿರೋದು ಅಷ್ಟೇ. ಏನಿತ್ತು ಅವ್ರಿಗೆ ಬರೋಂಥದ್ದು ಇಲ್ಲಿ? ಏನಿತ್ತು? ಎವಿಡೆನ್ಸ್ ಇದೆಯಾ? ಇಲ್ಲ. ಈಗ ಅವ್ರ ಬಗ್ಗೆ ನಾನು ಹೇಳಿದ್ರೆ ಎವಿಡೆನ್ಸ್ ಅವ್ರದೇ ಮಾನ ಮರ್ಯಾದೆ ಹೋಗೋದು. ನಾನು ಅದು ಕೂಡ ಯೋಚನೆ ಮಾಡಿದ್ದೀನಿ, ಮಾನ ಮರ್ಯಾದೆ ಹೋಗುತ್ತೆ, ಕೆಲಸ ಹೋಗುತ್ತೆ. ನೀವು ಕೂಡ ವಿಡಿಯೋಸ್ಗಳನ್ನೆಲ್ಲ ಬಿಡುಗಡೆ ಮಾಡೋಕೆ ಸಾಧ್ಯನಾ? ನಿಮ್ಮ ಹತ್ರ ಇರುವಂತಹ ವಿಡಿಯೋಗಳು ಅಥವಾ ಆಡಿಯೋಗಳು ಬಿಡುಗಡೆ ಮಾಡೋಕ್ಕೆ ಸಾಧ್ಯನಾ ಮ್ಯಾಮ್? ಬಟ್ ಇವಾಗ ಅವ್ರು ಮಾಡಿಬಿಟ್ಟಿದ್ದಾರೆ, ನಾನು ಹೇಳಲೇಬೇಕು, ಇಲ್ಲಾಂದರೆ ನಾನೇ ವಿಟ್ನೆಸ್. ನನಗೆ ಇವತ್ತು ಮೀಡಿಯಾ ಮುಂದೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ನನ್ನ ತಪ್ಪಿಗೆಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ ಮಾನ ಮರ್ಯಾದೆ ಹೋಗುತ್ತೆ. ಅವರೆಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನೀವು ಹೇಳಿದ್ರಿ ದೇವರಿದ್ದಾರೆ ಅಂತ, ಅದು ಎಲ್ಲಿ ತನಕ ಹೋಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡೋಣ. ನಿಮ್ಗೆ ಅನಿಸ್ತಿದ್ಯಾ ನ್ಯಾಯ ಸಿಗುತ್ತೆ ನಿಮಗೆ ಅಂತ? ಅದು ಕೋರ್ಟಲ್ಲಿ ಹೋದಾಗ ಗೊತ್ತಾಗುತ್ತೆ ಮ್ಯಾಮ್. ನಾನೆಲ್ಲ ಇದು ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇರೋದು, ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಇವತ್ತು ಮೀಡಿಯಾದವರು ಬಂದು ಲಾಗ್ ಆದಾಗಲೇ ಒಂದಂತ ಬಂದೆ, ಅದು 6-7ಗೆಲ್ಲ ಹೋಗೋಯ್ತು. ನನಗೆ ಹೇಳಿ ನನಗೆ ಏನು ಹೇಳ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಏನಾಗುತ್ತೆ ನೋಡಬೇಕು ಮ್ಯಾಮ್. ಇದ್ದಾರೆ ಅನ್ಕೋತೀನಿ, ದೇವರಂತೂ ಇದ್ದಾರೆ. ಇಷ್ಟೆಲ್ಲ ಅನುಭವಿಸಿದ್ದಕ್ಕೆ ಅಲ್ಲಿಂದನೇ ಪರಿಹಾರ ಬರುತ್ತೆ ಅಂತ ನಾನು ಗೊತ್ತಾಗಲಿ ಬಿಡಿ. ಒಂದು ಕಡೆಯಿಂದ ಮಾನ ಮರ್ಯಾದೆ ಹೋಯ್ತಂದ್ರೆ ಇನ್ನೊಂದು ಕಡೆಯಿಂದ ಒಂದು ಹೆಣ್ಮಗಳು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಒಂದು ಹೆಣ್ಮಗಳು ಏನು ಅನುಭವಿಸಿರ್ತಾಳೆ ಅನ್ನೋದು ಗೊತ್ತಾಗಲಿ ನನಗೆ ಜನಗೆ. ಇಂಥವ್ರು ಇದ್ದ ಮೇಲೆ ಗೊತ್ತಾಗಲಿ ಅವ್ರಿಗೂ ಅಷ್ಟೇ. ನನ್ನ ಬಾಡಿಗೆ ನಾನು ಎಲ್ಲೋ ಇದ್ದೆ ಮ್ಯಾಮ್, ನನ್ನ ಬಾಡಿಗೆ ನಾನು ಡೈಲಿ ಎದ್ದು ಬರ್ತಾಯಿದ್ದೀನಿ. ಇಷ್ಟು ಕಷ್ಟ ಅನುಭವಿಸಿದ್ರು ಆ ಮನುಷ್ಯ ಇನ್ನು ಎಷ್ಟು ಹರಾಸ್ಮೆಂಟ್ ಮಾಡ್ತಾನೆ ಮಾಡಲಿ ಅಷ್ಟು. ಅದನ್ನು ಹೇಳೋದು ಇನ್ನೇನು ಬಿಡ್ತಾನೆ ಮ್ಯಾಮ್ ಆ ಮನುಷ್ಯ ಹರಾಸ್ಮೆಂಟ್ ಎಲ್ಲ. ಬೇಕಿತ್ತ ಆ ಮನುಷ್ಯಗೆ ಮೀಡಿಯಾ ಇದೆಲ್ಲ? ಫ್ಯಾಮಿಲಿ ಅಷ್ಟು ಜೆನ್ಯೂನ್ ಆಗಿದ್ರೆ ಫ್ಯಾಮಿಲಿ ಕನ್ ಕುತ್ಕೊಂಡು ಮಾತಾಡ್ತಾರೆ. ಅವ್ರ ಕಡೆಯವ್ರಿಗೆ ಯಾರೂ ಬರಲ್ಲ ಅಂದಮೇಲೆ ಈಸ್ ನಾಟ್ ಜೆನ್ಯೂನ್. ಅಲ್ಲಿ ಮಾತಾಡೋಕೆ ಕರ್ತಿದ್ದಾರೆ ಅಂದರೆ ಇಷ್ಟು ದಿವಸ ಸ್ಟೇಷನ್ಗೆ ಹೋಗಿ ಬಂದಿದ್ದಾನೆ, ಇವಾಗ ಕರೆದು ಬರ್ತಾ ಇಲ್ಲ ಅಂದರೆ ಈಸ್ ನಾಟ್ ಜೆನ್ಯೂನ್. ಮೀಡಿಯಾಗೆ ಬಂದಿದ್ದಾನೆ, ವೀಡಿಯೋಸ್ ಕರೆಕ್ಟಾಗಿ ಬಿಟ್ಟಿಲ್ಲ, ಒಂದು ಹುಡುಗಿನ ಹರಾಜ್ ಮಾಡ್ತಿದ್ದಾನೆ, ಈಸ್ ನಾಟ್ ಜೆನ್ಯೂನ್. ಫ್ರಾಡ್ ಮ್ಯಾಮ್ ಅವನು ಅಷ್ಟೇ. ಫಾರ್ ದ ಬೆಸ್ಟ್. ಏನೂ ಆಗಲ್ಲ, ನೀವು ತುಂಬ ಧೈರ್ಯವಾಗಿರಿ. ಹೆಣ್ಣುಮಕ್ಕಳು ಅಂತ ಬಂದಂತಹ ಸಂದರ್ಭದಲ್ಲಿ ನಮಗೆ ಧೈರ್ಯನೇ ಬಹಳ ಇಂಪಾರ್ಟೆಂಟು. ತುಂಬ ನೊಂದಿದ್ದೀರಿ ಅಂತ ಕಾಣಿಸುತ್ತೆ. ನೀವು ಹಾಕ್ತಿರೋ ಒಂದೊಂದು ಕಣ್ಣೀರಿಗೂ ಬೆಲೆ ತೆರಲೇಬೇಕಾಗತ್ತೆ. ಯಾಕೆಂತಂದರೆ ಈ ಹಿಂದಿನ ನಮ್ಮ ಹಿರಿಯರೆಲ್ಲ ಕೂಡ ಸಾಕಷ್ಟು ಹೇಳಿದ್ದಾರೆ, ಒಬ್ಬ ಹೆಣ್ಣು ಮಗಳ ಕಣ್ಣೀರನ್ನು ಹಾಕಿಸಿದಂತಹ ವ್ಯಕ್ತಿ ಯಾವತ್ತೂ ಉದ್ಧಾರ ಆಗಲ್ಲ ಅನ್ನುವಂತಹ ಮಾತುಗಳನ್ನ ನಾವು ಕೇಳಿದ್ದೀವಿ. ಸೊ ನಿಮಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಶಯ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನೀವೆಲ್ಲದಕ್ಕೂ ರೆಡಿ ಆಗಿದ್ದೀರಿ, ರೆಡಿ ಟು ಫೇಸ್ ಅನ್ನೋ ಥರ ಎಲ್ಲದಕ್ಕೂ ರೆಡಿ ಆಗಿದ್ದೀರಿ. ಮತ್ತು ಸಾಂಸಾರಿಕ ಜೀವನವೂ ಬೇಡ, ಏನೂ ಬೇಡ ಅಂತ ಹೇಳಿ ಎಲ್ಲದಕ್ಕೂ ರೆಡಿ ಆಗಿದ್ದೀರಿ. ಇಷ್ಟೆಲ್ಲ ಆದಮೇಲೂ ಕೂಡ ಇನ್ ಕೇಸ್ ನ್ಯಾಯಾಲಯದಲ್ಲೂ ಕೂಡ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಯಾಕೆಂತಂದರೆ ಎಷ್ಟೋ ಕೇಸ್ಗಳಲ್ಲಿ ಎವಿಡೆನ್ಸ್ ಇಲ್ಲ ಅಂತಂದರೆ ಅದು ಫ್ಲ್ಯಾಪ್ ಆಗುವಂಥದ್ದನ್ನು ನಾವು ನೋಡಿದ್ದೀವಿ. ಯಾಕೆಂತಂದರೆ ಹೊಡೆದಂತಹ ಸಂದರ್ಭದಲ್ಲೂ ಕೂಡ ನಿಮ್ಮ ಹತ್ರ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು. ಅದು ಇವಾಗ ನಿಮ್ಮ ಮೇಲೆ ಅವ್ರು ಕೈ ಮಾಡಿದಂತಹ ಸಂದರ್ಭದಲ್ಲಿ ನೀವು ಅದು ಯಾವುದನ್ನು ಕೂಡ ಮಾಡಿಸಿರಲಿಲ್ಲ. ಯಾಕೆಂತಂದರೆ ನಿಮಗೂ ಕೂಡ ಗೊತ್ತಿರಲಿಲ್ಲ ಮುಂದೊಂದು ದಿನ ನನ್ನ ಜೀವನ ಈ ರೀತಿಯಾಗಿ ಆಗತ್ತೆ, ಹಾದಿ ಬೀದಿ ರಂಪಾಟ ಆಗುತ್ತೆ, ನನ್ನ ಜೀವನ ಇಷ್ಟೆಲ್ಲ ಸ್ಪಾಯ್ಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ. ಸೊ ನೀವು ಅವರ ಹಿನ್ನೆಲೆಯನ್ನು ಕಲೆ ಹಾಕುವಂತಹ ಪ್ರಯತ್ನಗಳು ಮಾಡಲಿಲ್ವಾ ಮದುವೆಗೆ? ಮಾಡಿದ್ರು ಅವ್ರ ಊರಲ್ಲಿ. ಬಟ್ ಅವ್ರೇನು ಹೇಳಿದ್ರು ಅಂದರೆ ಅವ್ರು ಬಿಟ್ಟು 10 ವರ್ಷ ಆಗಿದೆ, ಅವ್ರ ತಂದೆ ತಾಯಿ ಒಳ್ಳೆಯವರಿದ್ರು, ಅವ್ರ ಮಕ್ಕಳೇನಿದೆ ಗೊತ್ತಿಲ್ಲ ಅಂತ ಹೇಳಿದರು. ಅಂದರೆ ಅವರ ಆಫೀಸ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಮ್ಯಾಮ್, ಕೋವಿಡ್ ಟೈಮ್. ಅಂದರೆ ಅದಕ್ಕಿಂತ ಮುಂಚೆ ಕೆಲಸ ಮಾಡ್ತಿರ್ತಾರಲ್ವಾ, ಅದು ಯಾವುದನ್ನು ಕೂಡ ವಿಚಾರಣೆ ಮಾಡಲಿಲ್ವಾ ಅವರು? ಅವ್ರ ಹಿನ್ನೆಲೆ, ಹೆಣ್ಮಕ್ಳ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ಅಕ್ಕಪಕ್ಕದ ಮನೆಯವ್ರನ್ನೂ ಕೂಡ ವಿಚಾರಣೆ ಮಾಡೋಕ್ಕೆ ಮುಂದಾಗಲಿಲ್ವಾ ನಿಮ್ಮ ಪೇರೆಂಟ್ಸು ಅಂತ? ಮಾಡಿದ್ದಾರೆ ಮ್ಯಾಮ್, ಕೆಲವೊಂದು ಏನು ಸಿಕ್ಕಿದೆ ಅದ್ರಲ್ಲಿ ಮಾತ್ರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಡೆಪ್ತಾಗಿ ಮಾಡೋಕ್ಕೂ ಕೋವಿಡ್ ಟೈಮ್ ಅಲ್ವಾ, ಅವಾಗ ಸ್ವಲ್ಪ ಪ್ರಾಬ್ಲಮ್. ಈಗ ಅನ್ನಿಸ್ತಿದ್ಯಾ ಕೋವಿಡ್ ಟೈಮಲ್ಲಿ ನಾನು ಮದುವೆ ಮಾಡಿಕೊಂಡು ನನ್ನ ಇಡೀ ಜೀವನ ಹಾಳು ಮಾಡಿಕೊಂಡೆ, ನನ್ನ ಇಡೀ ಕೆರಿಯರ್ ಹಾಳಾಯಿತು ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಇವಾಗ ನಾನು ಮದುವೆ ಆಗಬಾರ್ದಾಗಿತ್ತು ಕೋವಿಡ್ ಟೈಮಲ್ಲಿ, ಇನ್ನು ಸ್ವಲ್ಪ ಕಾದು ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತಿದ್ಯಾ? ಆವಾಗ ವ್ಯಕ್ತಿ ಚೆನ್ನಾಗೇ ಇದ್ದರು. ಅದನ್ನ ನೋಡಿನೇ ಏನಂತ ಹೇಳಿದ್ರು ಎಷ್ಟೊಂದು ಜನ ಹೆಣ್ಮಕ್ಳು ಮನೇಲಿ ಕೂತಿದಾಗ ಸರಿ ಹೋಗಲ್ಲ, ಬೇಡ ಅಂತ ಹೇಳಿದ್ರು. ಜಾಯಿಂಟ್ ಫ್ಯಾಮಿಲಿ ಬೇಡ ಅಂದರು. ಅವಳು ನನ್ನಂತ ಹೆಣ್ಮಗಳು, ಜಾಯಿಂಟ್ ಫ್ಯಾಮಿಲಿ ಇದ್ರೆ ಒಬ್ಬೊಬ್ಬರೇ ಇರೋದು ಬದಲು ಜಾಯಿಂಟ್ ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತೆ, ಖುಷಿಯಾಗಿರ್ಬೋದು ನಾನು ಅಂದ್ಕೊಂಡು ಬಂದೆ. ಆಮೇಲೆ ಈ ಥರ ಬರ್ತದೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ನಾವೆಲ್ಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟಲ್ಲಿ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ.
ನಮ್ಮ 1 ಇಯರ್ ಬೇಡ ಅಂತ ಬಿಟ್ಟು ಮತ್ತೆ ಮದುವೆ ಆಗಿದ್ದು. ಅದು ಏನಕ್ಕೆ ಏನು ನಾವು ಏನು ಹೇಳೋಕ್ಕಾಗಲ್ಲ. ಸೊ ಹಿಂಗೆ ಬಂದಾಗ ಆಗೋಯ್ತು. ನಾನು ಅದೇ ಥರ ಅಂದ್ಕೊಂಡಿರೋದು ಮ್ಯಾಮ್, ಲೈಫ್ ಹೇಗೆ ತೊಗೊಂಡೋಗ್ಬೇಕು ಹಾಗೆ ತೊಗೊಂಡೋಗ್ಬೇಕು. ಆಗೋಯ್ತು. ಆಗೋಗಿರೋದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ, ಅದು ವೇಸ್ಟೇನೆ ಅದು. ಈಗ ನೀವು ಕೆಲಸ ಮಾಡ್ತಾ ಇದ್ದೀರಿ ಬಿಂದು, ನಿಮ್ಮ ಕಂಪ್ನಿಗೆ ಈ ವಿಚಾರ ಗೊತ್ತಾದಾಗ ಅವ್ರಿಗೆ ಗೊತ್ತಾ ಮ್ಯಾಮ್ ರಿಯಾಕ್ಷನ್ ಹೇಗೆ? ಅವರು ನನ್ನ ಡೇ 1 ಇಲ್ಲಿ ಬಂದಾಗಿಂದ ನನ್ನ ಸಫರಿಂಗ್ಸು, ನಾನು ಊಟ ಮಾಡದೇ ಇರೋದು, ನನಗೆ ಹುಷಾರಿಲ್ಲದೆ ಇರೋದು ಎಲ್ಲರಿಗೂ ಅವ್ರಿಗೆ ಗೊತ್ತು. ನಿಮ್ಮ ಸಾರಿ ಲಾಸ್ಟಲ್ಲಿ ಕೇಳ್ತಾ ಇದ್ದೀನಿ ಅಂತ ಏನೋ ಅನ್ಕೋಬೇಡಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಯಾಕೆಂದರೆ ತುಂಬ ದಿನ ಊಟ ಕೊಟ್ಟಿಲ್ಲ, ತುಂಬ ದಿನ ಹಸ್ಕೊಂಡಿದ್ದು ಉಂಟು. ಒಬ್ಬ ಮನುಷ್ಯ ಶಕ್ತಿಯಾಗಿ ಹೆಲ್ತಿಯಾಗಿ ಇರಬೇಕು ಅಂತಂದರೆ ಆಹಾರ ಬಹಳ ಮುಖ್ಯ, ಊಟ ತಿಂಡಿ ಎಲ್ಲವೂ ಮುಖ್ಯ. ಇಲ್ಲ ಅಂತಂದರೆ ನಾನಾ ಕಾಯಿಲೆಗಳು ನಮ್ಮನ್ನು ಹುಡ್ಕೊಳ್ತಾ ಬರುತ್ತೆ. ನಿಮ್ಮ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇವಾಗ? ಇನ್ನೂ ಅದು ಸುಧಾರಿಸ್ಕೊಂಡಿಲ್ಲ, ಹಾಗೆ ಇದೆ. ಬಟ್ ಅವ್ರ ಮನೆಯಿಂದ ಬಂದಾಗ ಫುಲ್ ಶಿವರಿಂಗಲ್ಲಿದ್ದೆ, ಕಂಟಿನ್ಯೂಸ್ ಆಗಿ 1 ವೀಕ್ ಬೆಡ್ ರೆಡ್ ಆಗಿದೆ. ಊಟ ಮಾಡೋಕ್ಕೆ 2 hours ತಗೋತಾ ಇದೆ. ಬಟ್ ಮನೇಲೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಬಟ್ ಅದು ಜರ್ನಿ ಇರೋದ್ರಿಂದ ಏನು ಅಂತಂದರೆ ಮನೇಲಿ ಕೂತ್ಕೊಂಡ್ರೆ ಅವಳು ಸಫರ್ ಆಗ್ತಾಳೆ ಅಂತೇಳಿ ಜಾಬಿಗೆ ಕಳಿಸ್ತಾ ಇದ್ದಾರೆ. ಈಗ ಜರ್ನಿ ಇರೋದ್ರಿಂದ ಡಾಕ್ಟರ್ ಕೂಡ ಟ್ರಾವೆಲಿಂಗ್ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ರೀಟ್ರಾನ್ಸ್ಫರ್ ತೊಗೊಂಡಿದ್ದೀನಿ ನಾನು ಮೈಸೂರಿಗೆ. ಬೆಡ್ ರಿಡನ್ ಆಗಿದ್ರಿ ಅಂತ ಹೇಳಿದ್ರಿ ಈಗ ತಾನೆ, ಯಾವ ವಿಚಾರಕ್ಕೆ? ಬೆಡ್ ರಿಡನ್ ಅಂದರೆ ಪೂರ್ತಿ ಆ ಥರ ಅಲ್ಲ, ಸುಸ್ತು, ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ, ಕೂತ್ಕೊಳ್ಳೋಕೆ ಕೂಡ ಆಗ್ತಿಲ್ಲ ನನಗೆ ಅಷ್ಟೇ, ಆ ಥರ ಬೆಡ್ ರಿಡನ್ ಅಷ್ಟೇ. ಓಕೆ. ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದೀರಿ. ಧೈರ್ಯ ಚಾಮುಂಡೇಶ್ವರಿ ನಿಮಗೆ ಕೊಡಲಿ, ಈ ಒಂದು ವಿಚಾರ ಫೇಸ್ ಮಾಡುವಷ್ಟು ಧೈರ್ಯ ಕೊಡಲಿ ಆ ದೇವರು. ಈಗ ಹೆಲ್ತಿಯಾಗಿ ಕೂಡ ನೀವು ಆರಾಮಾಗಿದ್ದೀರಿ. ಸಫರಿಂಗ್ಸ್ ಅಂತೂ ಇದೆ, ಅಂದರೆ ಅಟ್ ಎ ಟೈಮ್ ನಾರ್ಮಲ್ ಥರ ಊಟ ಮಾಡೋಕ್ಕಾಗಲ್ಲ. 2 o'clock 4 o'clock ಆ ಥರ ಡಿವೈಡ್ ಮಾಡಿ ಊಟ ಮಾಡ್ತೀನಿ ಜಾಸ್ತಿ ತಿನ್ನೋಕೆ ಹೋದರೆ. ಇಲ್ಲಾಂದರೆ ಅದು ನನಗೆ ಡೈಜೆಸ್ಟ್ ಆಗಿರಲ್ಲ. ವಾಕ್ ಮಾಡಲಿಲ್ಲ ಅಂದರೆ ವಾಮಿಟ್ ಆಗಿಬಿಡುತ್ತೆ ಆ ಥರ. ಓಕೆ. ಕೆಲವರು ಫ್ರೆಂಡ್ಸ್ ಇರ್ತಾರೆ, ಯಾಕೆಂದರೆ ಹಿರಿಯರು ಇರ್ತಾರೆ ಅಥವಾ ನಮಗಿಂತ ಚಿಕ್ಕವರಿದ್ದರೂ ಬಹಳ ಅರ್ತಿರುವಂತಹ ಅವರು ಕೂಡ ಇರ್ತಾರೆ, ಏರುಪೇರುಗಳನ್ನು ಕಂಡಿರ್ತಾರೆ ಜೀವನದಲ್ಲಿ. ಅಂಥವ್ರ ಜೊತೆ ನೀವೇನಾದರೂ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ರಾ? ಧೈರ್ಯ ತುಂಬಾ ಕೆಲಸ ಅವರು ಹೇಳ್ತಾರೆ, ಅವ್ರಿಗೂ ಸಡನ್ ಆಗಿ ಹಣ್ಣು ಬಿಟ್ಬಿಡಿ ಅಂತ ಹೇಳಕ್ಕೆ ಇಷ್ಟ ಇರಲ್ಲ. ಇವಾಗ ಸರಿ ಹೋಗ್ತಾರೆ, ಅವಾಗ ಸರಿ ಹೋಗ್ತಾರೆ ಅಂತಲೇ ಮಾಡ್ತಿದ್ರು. ಬಟ್ ಅವ್ರು ಯಾವಾಗ ತೀರಾ 12 ಗಂಟೆಯಿಂದ ಹೊರಗಡೆ ಹಾಕ್ಬಿಟ್ರು, ಅವಾಗ ಒಂದು ಡಿಸಿಷನ್ ತಗೋ ಅಂತ ಹೇಳಿದ್ದಾರೆ ಮ್ಯಾಮ್ ಅಷ್ಟೇ. ಯಾಕಂದರೆ ಕಂಪ್ಲೀಟ್ಲಿ ಅಟ್ ಡಿಪೆಂಡ್ಸ್ ಆನ್ ಮೀ ಅಲ್ವಾ, ನನ್ನ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅದು. ಓಕೆ. ನೀವು ಒಬ್ಬರೇ ಮಗಳ ಅಥವಾ ನಿಮಗೆ ನನ್ನ ತಂಗಿ? ನಿಮ್ಮ ತಂಗಿ. ಈಗ ಇಷ್ಟೆಲ್ಲ ಆಗಿದೆಯಲ್ಲ, ನಿಮ್ಮ ತಂಗಿಯ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀಳಬಹುದು ಅಂತ? ಅವ್ರಿಗೆ ಮದುವೆ ಆಗಿದೆಯಾ? ಇಲ್ಲ. ಈ ರೀತಿಯಾಗಿ ಆದಿ ಬೀದಿ ರಂಪಾಟ ಆಗಿದೆ ನಿಮ್ಮ ಜೀವನದ ಬಗ್ಗೆ. ಅದನ್ನೇ ಯೋಚನೆ ಮಾಡಿಲ್ವ ಮ್ಯಾಮ್ ದೊಡ್ಡವ್ರು ಹೇಳೋದು, ಇಲ್ಲಪ್ಪ ಹೋಗು, ತಂಗಿ ಜೀವನ ಇದೆ, ತಂದೆ ತಾಯಿ ಆರೋಗ್ಯ ಇದೆ, ಮತ್ತು ನೋಡಿ ಸಫರಿಂಗ್ಸ್ ಆಗ್ತಾರೆ, ಹೋಗೋಕ್ಕೆ ಏನು ಇಷ್ಟೆಲ್ಲ ಮಾಡಿದ್ಮೇಲೆ ಯಾರಿಗೂ ಇಷ್ಟ ಇರಲ್ಲ. ಬಟ್ ಅದನ್ನ ನೋಡಿ ಹೋಗಿರ್ತೀವಿ, ಏನಾದರೂ ಆಯ್ತು ನಾನೇ ಫೇಸ್ ಮಾಡ್ಕೋತೀನಿ ಅಂತ ಹೇಳಿ. ರೈಟ್ ಬಿಂದು ಅವರೇ, ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಇಷ್ಟೇ ಹೇಳಕ್ಕೆ ಸಾಧ್ಯ. ಇಡೀ ಕಾನ್ವರ್ಸೇಷನ್ ನಾನು ಕೂಡ ಕೇಳ್ಪಟ್ಟೆ, ನೀವು ಒಂದಷ್ಟು ವಿಡಿಯೋಗಳನ್ನ ಕೂಡ ನನಗೆ ತೋರಿಸಿದ್ರಿ. ನಾನು ಜಡ್ಜ್ಮೆಂಟ್ ಕೊಡೋದಕ್ಕೆ ಜಡ್ಜು ಅಲ್ಲ ಅಥವಾ ನಿಮ್ಮ ಸ್ನೇಹಿತೇನೂ ಅಲ್ಲ, ಬಟ್ ನನ್ನ ಸ್ನೇಹಿತೆ ಅಂತ ಕನ್ಸಿಡರ್ ಮಾಡಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಧೈರ್ಯದಿಂದಿರಿ, ಧೈರ್ಯದಿಂದ ಫೇಸ್ ಮಾಡಿ, ಯಾವುದಕ್ಕೂ ಹೆದರುಕೊಂಡು ಯಾವುದೇ ರೀತಿಯಾದಂತಹ ಕೆಟ್ಟ ನಿರ್ಧಾರಕ್ಕೆ ದಯವಿಟ್ಟು ನೀವು ಮುಂದಾಗಬೇಡಿ. ಅಪ್ಪ ಅಮ್ಮ ಸಪೋರ್ಟಿಂಗ್ ಆಗಿ ಇದ್ದಾರೆ, ಸೊ ಆಫೀಸಲ್ಲೂ ಯಾವುದೇ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ರಿ. ಫ್ರೆಂಡ್ಸ್ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಧೈರ್ಯಗೆಡಬೇಡಿ, ಧೈರ್ಯದಿಂದ ಈ ಕೇಸನ್ನು ಫೇಸ್ ಮಾಡಿ. ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ನಿಮ್ಮ ಪರವಾಗಿ ಇರುತ್ತೆ. ನೀವು ನ್ಯಾಯಯುತವಾಗಿ ಇದ್ದರೆ ನಾವು ಯಾವಾಗಲೂ ನಿಮಗೆ ಸಪೋರ್ಟಿಂಗ್ ಆಗಿ ಇದ್ದೇ ಇರ್ತೀವಿ ಬಿಂದು ಅವರೇ. ಸರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕಾನ್ವರ್ಸೇಷನ್ ಅಂತ ಅಂದಮೇಲೆ ಪ್ರೂಫ್ ಮಾಡಬೇಕು, ಗಟ್ಸ್ ಇರಬೇಕು. ಈ ಥರ ಹೇಳಿತರ ಎಲ್ಲ ಕಂಟಿನ್ಯೂ ಮಾಡಿಲ್ಲ, ಈ ಥರ ಹೇಳಿತರ ಹಾಕ್ಬಿಡೋದು, ಮಾನ ಮರ್ಯಾದೆ ತೆಗೆಯೋದು, ಈ ಥರ ಯೂಸ್ ಮಾಡಿಲ್ಲ ಬಟ್ ಯೂಸ್ ಮಾಡ್ತೀನಿ, ಹೆಂಗಸ್ ಥರ ಸೀರೆ ಉಟ್ಕೊಂಡು ಇರ್ತಾರಲ್ಲ ಆ ಥರ ಹೆಣ್ಮಕ್ಳು ಕೂಡ ಈ ಥರ ಮಾಡಲ್ಲ, ಆ ಥರ ಮಾಡೋದು, ಈ ಥರ ಡಿಸ್ಕಾಂಟ್ಯಾಕ್ಟ್ ಮಾಡೋದು, ಅಲ್ಲಿ ಪ್ರೂಫ್ ಮಾಡದೆ ಬರೋದು, ಫ್ಯಾಮಿಲಿಯಲ್ಲಿ ಇದು ಮಾಡೋದು, ಇಂಥ ಕೆಲಸ ಮಾಡೋರು ವೇಸ್ಟ್ ಅನ್ನು. ಓಕೆ, ಇದು ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲವೂ ಒಳ್ಳೆಯದಾಗತ್ತೆ. ಚೆನ್ನಾಗಿರಿ, ಖುಷಿಯಾಗಿರಿ, ಎಲ್ಲವನ್ನೂ ಕೂಡ ಧೈರ್ಯದಿಂದ ಫೇಸ್ ಮಾಡಿ.
ನೋಡಿದ್ರಲ್ಲ ವೀಕ್ಷಕರೇ, ಬಿಂದು ಇಷ್ಟು ಹೊತ್ತು ನಮ್ಮ ಜೊತೆಲಿದ್ದು ಆಕೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ಶ್ರೀಕಾಂತ್ ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ರು, ಅವರ ಕುಟುಂಬಸ್ಥರು ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ರು, ಏನೆಲ್ಲ ಆಯಿತು, ಅಪ್ಪ ಅಮ್ಮನ ಜೊತೆ ಯಾವ ರೀತಿಯಾಗಿ ಅವರು ನಡ್ಕೊಳ್ತಾ ಇದ್ರು, ಅದೇ ರೀತಿಯಾಗಿ ಅವರ ತಂದೆ ಆರೋಗ್ಯ ಪರಿಸ್ಥಿತಿ ಬಗ್ಗೆನೂ ಕೂಡ ನೆನಪಿಸ್ಕೊಂಡು ಕಣ್ಣೀರನ್ನು ಹಾಕಿದ್ದಾರೆ. ಯಾವುದೇ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಒನ್ ಸೈಡ್ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋದನ್ನು ಬಿಟ್ಟು ಎರಡೂ ಕಡೆನೂ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಹೆಣ್ಣೇ ತಪ್ಪು, ಹೆಣ್ಣಿಂದನೇ ಎಲ್ಲವೂ ಆಗ್ತಾ ಇರೋದು ಅನ್ನೋದು ಜಡ್ಜ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಕಡೆ ಯೋಚನೆ ಮಾಡಿ ನಾವು ಜಡ್ಜ್ ಮಾಡಬೇಕು ಅಂತ ಕಾಣಿಸುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.